ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನ ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ನಾವು ಉದಯಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂತಹ ಸಂಗೀತಗಳನ್ನು 113 ಬಾನಮಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಹೆಚ್ಚುದಯ ಪಾಲಿಸು. ಆತ್ಮದಿಂದ ತುಂಬಿಸು, ನಾಮ ಕೆಟ್ಟ ಗುಣವನ್ನು ದಯ ಮಾಡಿ ತೆಗೆದು ಅಪವಿತ್ರವಾದದ್ದು ಪೂರ್ಣವಾಗಿ ಶುಚಿಸು. ದೇವಭಕ್ತಿ ದೇವಭಕ್ತಿ ಅಭಿವೃದ್ಧಿ ಪಾಡಿಸು, ದೇವ ಪ್ರೀತಿ ಹೆಚ್ಚಾಗಿ ಸಭೆಯಲ್ಲಿ ಬೆಳಸು. ದೇವ ಸೇವೆ ಚುರುಕಾಗಿ ಮಾಡಬಲ ಪಾಡಿಸು, ಮಾನ ಶಾಂತಿ ಮಾನ ಶಾಂತಿ ಎಲ್ಲರಲ್ಲಿ ಹುಟ್ಟಿಸು. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಮಹೋನ್ನತನೂ ಆಗಿರುವಂತಹ ನಮ್ಮ ಪರಲೋಕದ ತಂದೆ ಆಗಿವೆ, ಈ ಪರಿಶುದ್ಧ ದಿವಸದ ಈ ಉದಯಕಾಲದಲ್ಲಿ ವರಗಳಿಂದ ಅವರನ್ನು ತುಂಬಿಸಿ ಮುನ್ನಡೆಸ್ರಿ ಎಂಬುದಾಗಿ ಬೇಡಿಕೊಳ್ತೇನಪ್ಪ. ಹೌದು ಸ್ವಾಮಿ, ಸಭೆಯನ್ನು ನಿನ್ನ ಮುಂದೆ ಜ್ಞಾಪ ಮಾಡಿಕೊಳ್ತೇನಪ್ಪ. ಸಭೆಯನ್ನು ಆಶೀರ್ವದಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಸಭೆಯ ಅಭಿವೃದ್ಧಿಗೋಸ್ಕರ ಕರ್ತನೆ ಮಾಡುವಂಥ ಎಲ್ಲ ಪ್ರಯಾಸಗಳನ್ನು ನೀನು ಆಶೀರ್ವದಿಸು. ಅದಕ್ಕೆ ಪ್ರಯತ್ನ ಮಾಡುವಂಥ ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ಕೂಡ ನೀನು ಆಶೀರ್ವದಿಸಿ ಬಲಪಡಿಸು ಕರ್ತನೆ. ತಂದೆ ಆದ್ಯವರೇ, ಸಭೆಯನ್ನು ನಿನ್ನ ಮುಂದೆ ಜ್ಞಾಪ ಮಾಡ್ಕೊಳ್ತೇನೆ. ಕುಟುಂಬದಲ್ಲಿ ಸ್ವಾಮಿ ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ಕೃಪಾವರಗಳಿಂದ ತುಂಬಿಸು ಸ್ವಾಮಿ. ಶಾಂತಿ, ಸಮಾಧಾನ, ಪ್ರೀತಿ
ಪ್ರೀತಿ ಅನ್ಯೋನ್ಯತೆಗಳು ಇರುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಹೌದು ಸ್ವಾಮಿ, ಸಭೆಯ ಎಲ್ಲ ಮುದ್ದು ಮಕ್ಕಳನ್ನ ನಿನ್ನ ಮುಂದೆ ಜ್ಞಾಪ ಮಾಡಿಕೊಳ್ತೇನಪ್ಪ. ಚಿಕ್ಕ ಮಕ್ಕಳನ್ನ ನೀನು ಆಶೀರ್ವದಿಸುವ ಆತನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಅವರ ಎಲ್ಲ ಜ್ಞಾನಗಳಲ್ಲಿ ಸ್ವಾಮಿ ನಿನ್ನ ಪರಲೋಕದ ಜ್ಞಾನವನ್ನ ಕೊಟ್ಟು ಅವರನ್ನು ಕಾಯ್ದು ಕಾಪಾಡು ಸ್ವಾಮಿ. ಎಲ್ಲ ಯವ್ವನ ಮಕ್ಕಳನ್ನ ನೀನು ಆಶೀರ್ವದಿಸು ಕರ್ತನೆ. ಯವ್ವನ ಪ್ರಾಯದಲ್ಲಿ ಸ್ವಾಮಿ ನಿನ್ನನ್ನು ಸ್ಮರಿಸಿದವರಾಗಿ, ನಿನ್ನನ್ನು ಕಂಡುಕೊಂಡವರಾಗಿ ಜೀವಿಸ್ಲಿಕ್ಕೆ ಆಗುವ ಹಾಗೆ ಸಹಾಯ ಮಾಡು. ಎಲ್ಲ ವೃದ್ಧ ತಂದೆ ತಾಯಿಗಳನ್ನ ನಿನ್ನ ಮುಂದೆ ಜ್ಞಾಪ ಮಾಡ್ಕೊಳ್ತೇನಪ್ಪ. ನೀನು ಅವರನ್ನ ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ವೃದ್ಧಾಪ್ಯದಲ್ಲಿ ನೀನು ಅವರ ಆಧಾರನಾಗಿದ್ದುಕೊಂಡು ಕರ್ತನೆ ಅವರನ್ನ ನಡೆಸುವಂತ ದೇವರು ನೀವಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಹದ್ದಿಗೆ ಯೌವನ ಬರುವಂತೆ ಸ್ವಾಮಿ ಅವರಿಗೆ ನೀವು ಹೊಸ ಬಲವನ್ನ ಕೊಟ್ಟು ನೀನು ಮುನ್ನಡೆಸ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನಪ್ಪ ಕರ್ತನೆ. ತಂದೆ ದೇವರೇ ಸ್ವಾಮಿ, ನಿನ್ನ ವಾಕ್ಯವನ್ನು ಹೊತ್ತುಕೊಂಡು ತಂದಂತ ನಿನ್ನ ದಾಸನನ್ನ ನೀನು ಆಶೀರ್ವಾದ ಮಾಡು. ಅವನು ಬೀದುವಂತ ಪ್ರತಿಯೊಂದು ವಾಕ್ಯಗಳು ಕರ್ತನೆ ಪ್ರತಿಯೊಬ್ಬ ಮನಸ್ಸುಗಳ ಮೇಲೆ ನೀನು ಕಾರ್ಯ ಮಾಡಲಿ ಎಂಬುದಾಗಿ ಬೇಡಿಕೊಳ್ತೇನಪ್ಪ. ಕೇಳುವಂತ ಪ್ರತಿಯೊಂದು ಆತ್ಮಗಳು ಕರ್ತನೆ ನಿನ್ನನ್ನು ಕಂಡುಕೊಂಡವರಾಗಿ ಆತ್ಮಿಕವಾಗಿ ಇವೆಲ್ಲ ಹೊಂದುವಂತೆಯೂ, ನಿನ್ನನ್ನು ಕಂಡುಕೊಳ್ಳಿಕ್ಕೆ ಆಗುವಂತೆಯೂ, ಅದರಂತೆ ಜೀವಿಸ್ಲಿಕ್ಕೆ ಆಗುವಂತೆಯೂ ನಿನ್ನ ಆತ್ಮನ ಸಹಾಯದಿಂದ ಮುನ್ನಡೆಸ್ರಿ ಎಂಬುದಾಗಿ ಬೇಡಿಕೊಳ್ತೇನಪ್ಪ. ದಿನವಾತಿನ ಆರಾಧನೆಯನ್ನ ನಮ್ಮನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನಿನ್ನ ಪ್ರಸನ್ನತೆಯನ್ನ ಬಯಸಿ ಸ್ವಾಮಿ ನಿನ್ನ ಮಹಿಮೆ ಪಡಿಸುತ್ತಾ ಈ ಪ್ರಾರ್ಥನೆಯನ್ನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯಾದ ದೇವರೇ, ಆಮೇನ್. ದೇವರನ್ನ ಮಹಿಮೆ ಪಡಿಸುವ ಹಾಗೆ ಮಹಿಮಾ ಗೀತದಲ್ಲಿರುವ 337ನೇ ಗೀತವನ್ನ ಹಾಡಿಕೊಳ್ಳೋಣ. 337, ಬನ್ನಿ ನಮ್ಮ ಮನೆಗೆ ಯೇಸುವೆ ಬನ್ನಿ. ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ಕಾದಿರುವೆ ಕಾದಿರುವೆ ಕಾಲವೆಲ್ಲ ಕಾದಿರುವೆ. ಕಾದಿರುವೆ ಕಾದಿರುವೆ ಕಾಲವೆಲ್ಲ ಕಾದಿರುವೆ. ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ. ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ. ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ಪಾವನ ರಕ್ತದಿಂದ ಪರಿಶುದ್ಧನಾಗಿರುವೆ. ಪಾವನ ರಕ್ತದಿಂದ ಪರಿಶುದ್ಧನಾಗಿರುವೆ. ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ದಾದಿ ನಿಂತಿರುವೆ, ತವ ಕದಿ ಬೇಡುವೆನು. ದಾದಿ ನಿಂತಿರುವೆ, ತವ ಕದಿ ಬೇಡುವೆನು. ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ಬನ್ನಿ ನಮ್ಮ ಮನೆಗೆ, ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ. ನಮ್ಮ ಯೇಸುವೆ ಬನ್ನಿರಿ. ನಮ್ಮ ಯೇಸುವೆ ಬನ್ನಿರಿ. ವಾಕ್ಯ ಸಂದೇಶವನ್ನ ಕೇಳುವಂತ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತೆ ಮಹಿಮಾ ಗೀತದಲ್ಲಿರುವಂತಹ 341ನೇ ಸಂಗೀತವನ್ನ ರಾಗ ಮಾಡಿಕೊಳ್ಳೋಣ. 341, ಆತ್ಮನೇ ಪವಿತ್ರಾತ್ಮನೇ ಉಜ್ಜೀವಿಸ ಮಾಡಯ್ಯ. ಆತ್ಮನೇ ಪವಿತ್ರಾತ್ಮನೇ ಉಜ್ಜೀವಿಸ ಮಾಡಯ್ಯ. ಆತ್ಮನೇ ಪವಿತ್ರಾತ್ಮನೇ ಉಜ್ಜೀವಿಸ ಮಾಡಯ್ಯ. ಆತ್ಮ ಸ್ವರೂಪ ನಾದ ನಿನ್ನ
ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಆತ್ಮ ಸ್ವರೂಪ ನಾದ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಲು ನನ್ನನ್ನು ಜೀವಿಸು. ಸತ್ಯಕ್ಕೆ ತಕ್ಕಂತೆ ಆರಾಧಿಸಲು ನನ್ನನ್ನು ಜೀವಿಸು. ಆತ್ಮನೇ ಪವಿತ್ರಾತ್ಮನೇ ಉಜ್ಜೀವಿಸ ಮಾಡಯ್ಯ. ಪರಿಶುದ್ಧನಾದ ನಿನ್ನನ್ನು ಪರಿಶುದ್ಧ ರೀತಿಯಲ್ಲಿ ಪರಿಶುದ್ಧನಾದ ನಿನ್ನನ್ನು ಪರಿಶುದ್ಧ ರೀತಿಯಲ್ಲಿ ನಿರ್ಮಲ ಹೃದಯದಿಂದ ಆರಾಧಿಸಲು ನನ್ನನ್ನು ಜೀವಿಸು. ನಿರ್ಮಲ ಹೃದಯದಿಂದ ಆರಾಧಿಸಲು ನನ್ನನ್ನು ಜೀವಿಸು. ಆತ್ಮನೇ ಪವಿತ್ರಾತ್ಮನೇ ಉಜ್ಜೀವಿಸ ಮಾಡಯ್ಯ. ತಂದೆಯೇ ನನ್ನ ತಂದೆಯೇ ಉಜ್ಜೀವಿಸ ಮಾಡಯ್ಯ. ಉಜ್ಜೀವಿಸ ಮಾಡಯ್ಯ. ಉಜ್ಜೀವಿಸ ಮಾಡಯ್ಯ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಸಲ್ಲಿಸೋಣ. ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರು. ನಮ್ಮ ಜೀವಿತಗಳನ್ನು ಈ ದಿವಸಕ್ಕೂ ಈ ಉದಯ ಕಾಲದಲ್ಲಿ ವಿಶೇಷವಾಗಿ ತನ್ನ ಕೃಪೆಯನ್ನು ವಿಸ್ತರಿಸಿ ಹೊಸ ಕೃಪೆಯೊಟ್ಟಿಗೆ ಈ ಮುಂಜಾನೆಯನ್ನು ಮುಂಗೊಳ್ಳುವಂತೆ ನಮ್ಮ ಜೀವಿತಗಳನ್ನು ಕಾಯ್ದಿರಿಸಿದ್ದಕ್ಕಾಗಿ ತಂದೆಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದ. ಆಲಯದ ಅಂಗಳಕ್ಕೂ ಬಂದು ದೇವರನ್ನು ಸ್ತುತಿಸುವಂತೆ, ಮಹಿಮೆ ಪಡಿಸುವಂತೆ, ಅಮೂಲ್ಯವಾಗಿರುವಂಥ ವಾಕ್ಯ ಧ್ಯಾನ ಮಾಡುವಂತೆ ಈ ಮುಂಜಾನೆ ವೇಳೆಯಲ್ಲಿ ನನ್ನನ್ನು ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ತಂದೆಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು. ಕರ್ತನೇ, ನೀನು ಮಾತನಾಡು. ನೀನು ಮಾತನಾಡುವಂಥ ದೇವರು. ನಮ್ಮ ಜೀವಿತಗಳಲ್ಲಿ ಕರ್ತನೇ ನಿನ್ನ ವಾಕ್ಯಗಳು ಹೊರಟು ಬಂದು ಈ ದಿವಸಕ್ಕೆ ಬೇಕಾದಂಥ ಅನುದಿನದ ಮನ್ನವನ್ನು ನೀನು ಅನುಗ್ರಹಿಸು. ಸಬ್ಬತ್ತನ್ನು ಆಚರಿಸುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿಸುವ. ಕರ್ತನೇ, ಮಾತನಾಡಲು ನಾನಾಗಿರದೆ ನಿನ್ನ ವಾಕ್ಯಗಳು ಸಿಂಹಾಸನದಿಂದ ಹೊರಟು ಬಂದು ನಮ್ಮ ಜೀವಾತ್ಮಗೊಟ್ಟಿಗೆ ಮಾತನಾಡಲಿ. ಕೇಳಿಸಿಕೊಳ್ಳುವಂಥ ಯಾರೇ ಆಗಿರಲಿ ಸ್ವಾಮಿ. ಹೌದಪ್ಪ ಸ್ವಾಮಿ, ಈ ಸಮಯದಲ್ಲಿ ಅವರು ತಮ್ಮ ಮನಸ್ಸುಗಳನ್ನು, ಕಿವಿಗಳನ್ನು ನಿನ್ನಲ್ಲಿ ಕೇಂದ್ರೀಕರಿಸಿಕೊಳ್ಳುವಂತೆ ಕರ್ತನೇ ನಿನ್ನ ಕೃಪೆಯನ್ನು ವಿಸ್ತರಿಸು. ಇದಕ್ಕೆ ಅಡ್ಡಿಪಡಿಸುತ್ತಿರುವಂಥ ಎಲ್ಲ ವೈರಿಯ ಬಲವನ್ನು ಯೇಸು ಕರ್ತನ ನಾಮದಲ್ಲಿ ಧಿಕ್ಕರಿಸ್ತಾ ಕರ್ತನೇ ನೀನು ಮಾತನಾಡಿ ಮಹಿಮೆ ಹೊಂದುತ್ತೆ ಎಂಬುದಾಗಿ ನಂಬುತ್ತಾ ಯೇಸು ಕರ್ತನ ಬಲವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೀನಿ ತಂದೆ, ಆಮೇಲೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ವಾಕ್ಯ ಧ್ಯಾನ ಮಾಡುವಂತೆ ಒಂದು ಘಟನೆ ಹೀಗೆ ನಡೆಯಲ್ಪಟ್ಟಿತ್ತು. ಒಂದು ಸಾರಿ ಒಬ್ಬ ವ್ಯಕ್ತಿ ಅನಾರೋಗ್ಯದಲ್ಲಿದ್ದನು. ಆತನು ಅನಾರೋಗ್ಯದಲ್ಲಿದ್ದಾನೆ ಎಂಬುದಾಗಿ ಸಭಾಪಾಲಕರಿಗೆ, ಸೇವಕರಿಗೆ ಗೊತ್ತಾಗಿ ಆ ಸೇವಕರು ಆತನ ಮನೆಗೆ ಹೋಗಿ ವಿಚಾರಿಸ್ತಾ ಇದ್ರು ಏನಾಯ್ತು ಎಂಬುದಾಗಿ. ಆತನು ಬಹಳ ಬಲಹೀನನಾಗಿ ಅನಾರೋಗ್ಯದಲ್ಲಿದ್ದನು. ಯಾವುದೇ ಕೆಲಸಕ್ಕೆ ಹೋಗದೆ ಅಥವಾ ಆರೋಗ್ಯದ ಸ್ಥಿತಿಯಲ್ಲಿ ನಡೆದು ಆಡೋದಕ್ಕೂ ಕೂಡ ಆಗದೆ ಹಾಸಿಗೆಯಲ್ಲಿ ಮಲಗಿರುವಾಗ ಅವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ಆತನನ್ನು ಮಾತನಾಡಿಸ್ತಾ ನೋಡ್ತಾ ಇದ್ರು. ಆ ಮನೆಯ ಸುತ್ತಲೂ ಆತನನ್ನು ವೀಕ್ಷಣೆ ಮಾಡುವಾಗ ಅಲ್ಲಿ ಗೋಡೆ ಮೇಲೆ ಒಂದು ಚಿತ್ರಣ, ಅಲ್ಲಿ ಪಾದಗಳು ಮೂಡಿರುವಂಥ ಒಂದು ಚಿತ್ರಣ, ಫುಟ್ ಪ್ರಿಂಟ್ಸ್, ಆ ಒಂದು ಚಿತ್ರಣ, 2 ಫುಟ್ ಪ್ರಿಂಟ್ ಇರುವಂಥ ಒಂದು ಚಿತ್ರಣವನ್ನು ಗಮನಿಸಿ ನೋಡ್ತಾ ಇರುವಾಗ ಈ ವ್ಯಕ್ತಿ, ಹಾಸಿಗೆ ಮಲಗಿದ್ದಂಥ ವ್ಯಕ್ತಿ ಹೇಳ್ತಾನೆ, ಅಯ್ಯ ಅದು ನನಗೆ ಚೆನ್ನಾಗಿ ಗೊತ್ತು, ಸ್ವಾಮಿ ನನ್ನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಅದು ಸ್ವಾಮಿಯ ಪಾದಗಳು ಎಂಬುದಾಗಿ ಅನೇಕ ಸಾರಿ ನಾನು ಈ ವಾಕ್ಯಗಳನ್ನು ಕೇಳಿದ್ದೇನೆ, ಅನೇಕ ರೀತಿಯಲ್ಲಿ ಸಂದೇಶಗಳಲ್ಲಿ ಕೇಳಿದ್ದೇನೆ. ಆದರೆ ಏನು ಮಾಡಬೇಕು, ಈಗ ದೇವರು ನನ್ನೊಟ್ಟಿಗೆ ಇಲ್ಲ, ದೇವರು ನನ್ನನ್ನು ತಿರಸ್ಕರಿಸಿದ್ದಾನೆ,
ನನಗೆ ದೇವರು ನನ್ನ ಜೊತೆ ಇದ್ದಿದ್ರೆ ಈಗೆಲ್ಲ ಯಾಕೆ ಆಗ್ತಾ ಇತ್ತು ಎಂಬುದಾಗಿ ಕೇಳುವಾಗ ಮೌನವಾಗಿದ್ದು ಸ್ವಲ್ಪ ನಂತರ ಆ ಸಭಾಪಾಲಕರು ಹೇಳಿದ್ರು, ಮಗನೇ, ಅನಾರೋಗ್ಯದಲ್ಲಿರುವಾಗ, ಬಲಹೀನನಾಗಿರುವಾಗ ಯಾವ ತಂದೆ ತನ್ನ ಮಗನನ್ನು ನಡೆಯುವುದಕ್ಕಾಗಿ ತನ್ನ ಜೊತೆಯಲ್ಲಿ ಕರೀತಾನೆ? ಅದು ನೀನು ನಂಬಬೇಕು. ನೀನು ಸ್ವಾಮಿ ನಿನ್ನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ಯಾಕೆಂದ್ರೆ ಆತನ ಸಂಗಡ ನೀನಿದ್ದಿ, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ನೀನು ಯಾವಾಗ ನಂಬುವುದಕ್ಕೆ ಪ್ರಾರಂಭ ಮಾಡ್ತಿ, ಆಗ ಪರಿಸ್ಥಿತಿ ಬದಲಾಗ್ತದೆ, ನಿನ್ನ ಅಲ್ಲಿರುವಂಥ ಅನಾರೋಗ್ಯ ಸ್ಥಿತಿ ಹೋಗ್ತದೆ ಎಂಬುದಾಗಿ ಹೇಳುವಾಗ ಆತನು ಪುನಃಸ್ಥಾಪಿಸಲ್ಪಟ್ಟನೆಂಬುದಾಗಿ ಆ ಕತೆ ಹೇಳ್ತದೆ. ಅದೇನೇ ಇರಲಿ, ಆ ವಿಷಯದಲ್ಲಿ ದೇವರು ನಮ್ಮ ಸಂಗಡ ಇರುವುದಾದರೆ ಯಾವ ರೀತಿಯಲ್ಲಿ ನಮ್ಮ ಜೀವಿತಗಳು ಬದಲಾವಣೆಯಲ್ಲಿ ನಡೆಸಲ್ಪಡ್ತದೆ. ಮತ್ತಾಯಿ 1:23 ಹೇಗೆ ಹೇಳ್ತದೆ, ಆತನು ಇಮ್ಮಾನುವೇಲನಾದಂಥ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಆತನು ಬಂದಿದನು ಎಂಬುದಾಗಿ. ಯೆಶಾಯನು ತನ್ನ ಗ್ರಂಥದಲ್ಲಿ ಹೀಗೆ ಬರೆಯಲ್ಪಡ್ತಾನೆ, ಆಕಾಶವು ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ಮನುಷ್ಯ ಕುಮಾರನಿಗೆ ಸ್ಥಳವೆಲ್ಲಿ. ಹೌದು, ಆತನು ನಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ನನ್ನನ್ನು ಆಯ್ದುಕೊಂಡಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಆತನ ಸಂಗಡ ನಾವು ಗಮನಿಸುವುದಾದರೆ ಹಳಬಡಂಬಡಿಕೆಯಲ್ಲಿ ಗಮನಿಸ್ತೇವೆ, ಆದಿಯಲ್ಲಿ ಆ ಒಂದು ಏದೇನ್ ತೋಟದಲ್ಲಿ ದೇವರು ಸಂಗಡ ಇರುವುದಕ್ಕಾಗಿ, ದೇವರು ಮನುಷ್ಯರ ಸಂಗಡ ಇರುವುದಕ್ಕಾಗಿ ತಂಗಾಳಿಯಲ್ಲಿ ಸಾಯಂಕಾಲದ ಸಮಯದಲ್ಲಿ ಆತನು ಬಂದು ಆದಾಮ ಹವ್ವಳನ್ನು ಮಾತನಾಡ್ತಾ ಇದ್ರು. ಈ ಒಂದು ಸಂಗಡ ಅಥವಾ ದೇವರ ಇರುವಿಕೆ ಎಲ್ಲಿವರೆಗೂ ಎಂಬುದಾಗಿ ನೋಡುವುದಾದ್ರೆ ನಾವು ಹೊಸ ಯೆರೂಸಲೇಮನ್ನು ಕಾಣುವವರೆಗೂ ಕೂಡ ಆತನು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಆತ ದೇವರು ನಂಬಿಗಸ್ತನಾಗಿದ್ದಾನೆ. ಈ ದಿವಸಗಳಲ್ಲಿ ನಾವು ಮನುಷ್ಯರ ಮೇಲೆ ಆತುಕೊಳ್ತೇವೆ, ಮನುಷ್ಯರು ನಮ್ಮ ಸಂಗಡ ಇದ್ದಾರೆ, ಇಂಥ ಪ್ರಭಾವಿಗಳು ನಮ್ಮ ಸಂಗಡವಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಪರಿಸ್ಥಿತಿಗಳು ಬರುವಾಗ ಯಾರು ನಮ್ಮೊಟ್ಟಿಗೆ ನಡೀಲಿಕ್ಕೆ ಆಗುವುದಿಲ್ಲ. ಆದರೆ ದೇವರು ಹೇಳುವಂತವನಾಗಿದ್ದಾನೆ, ಆ ಪರಿಸ್ಥಿತಿಗಳ ಮಧ್ಯದಲ್ಲಿಯೇ ನಾನು ನಿನ್ನೊಟ್ಟಿಗೆ ಇರ್ತೇನೆ ಎಂಬುದಾಗಿ. ಯಾವಾಗ ಅಬ್ರಹಾಮನು ಆ ನಂಬಿಕೆ ಹೆಜ್ಜೆ ಇಟ್ಟು ತನ್ನ ಸುಸ್ಥಿತಿಗಳನ್ನು ಬಿಟ್ಟು ಸಂಚರಿಸ್ತಾ ದೇವರು ತೋರಿಸುವಂತ ಆ ದೇಶಕ್ಕೆ ಹೋಗ್ತೇನೆ, ದೇವರು ನನ್ನನ್ನು ಉದ್ಧರಿಸ್ತಾನೆ ಎಂಬುದಾಗಿ, ತನಗೆ ಬೇಕಾದಂಥ ಸ್ವಾಸ್ಥ್ಯವನ್ನು ಕೊಡ್ತಾನೆ ಎಂಬುದಾಗಿ ಆತನು ನಂಬಿ ನಡೀತಾ ಬಂದನು. ನಾವು ನೋಡ್ತೇವೆ ಆ ನಂಬಿಕೆ ಹೆಜ್ಜೆಯೊಟ್ಟಿಗೆ ದೇವರು ಆತನ ಸಂಗಡ ಇದ್ದಾನೆಂಬುದಾಗಿ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗಲೂ ಕೂಡ ದೇವರು ನನ್ನ ಸಂಗಡ ಇದ್ದಾನೆ, ಮನುಷ್ಯನ ಏನು ಮಾಡಾನೆ ಎಂಬುದಾಗಿ ಆತನು ಯೋಚಿಸುವಾಗ ನಾವು ಗಮನಿಸ್ತೇವೆ, ದೇವರು ಆತನ ಸಂಗಡ ಇದ್ದುದರಿಂದ ಸಿಂಹಗಳನ್ನು ಬಾಯನ್ನು ಕಟ್ಟಿದನೆಂಬುದಾಗಿ ನೋಡ್ತೇವೆ. ಈ ದೃಷ್ಟಾಂತಗಳು, ಅನೇಕ ದೃಷ್ಟಾಂತಗಳು ಸತ್ಯವೇದದಲ್ಲಿ ನಮಗೆ ನಿದರ್ಶನವಾಗಿ ಅದು ಕಾಣಲ್ಪಟ್ಟರೂ ಕೂಡ ನಮ್ಮ ಪರಿಸ್ಥಿತಿಗಳು ವೈಯಕ್ತಿಕವಾಗಿ ಬರುವಾಗ ನಾವು ಅಂಜುವಂತವರಾಗಿದ್ದೇವೆ, ನಾವು ಭಯಪಡುವಂತವರಾಗಿದ್ದೇವೆ. ದೇವರು ನಮ್ಮಿಂದ ದೂರವಿದ್ದಾನೆ ಅಥವಾ ದೇವರು ನಮ್ಮ ಸಂಗಡ ಇಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ಮಾತನಾಡುವಂತವರಾಗಿದ್ದೇವೆ. ಆದರೆ ದೇವರು ಹೇಳುವಂತ ಮಾತು, ಆತ ನಮ್ಮೊಟ್ಟಿಗೆ ಯಾವಾಗಲೂ ಇರುವುದಕ್ಕಾಗಿ ಬಯಸುವಂತವನಾಗಿದ್ದಾನೆ. ಧರ್ಮೋಪದೇಶ ಖಂಡ 2ನೇ ಅಧ್ಯಾಯ 7ನೇ ವಚನ ಭಾಗಕ್ಕೆ ಬರುವಾಗ ಇಲ್ಲಿ ನಮಗೆ ತೋರಿಸಲ್ಪಡ್ತದೆ, ದೇವರು ನಮ್ಮ ಸಂಗಡ ಇದ್ದರೆ ನಾವು ಯಾವ ರೀತಿಯಲ್ಲಿ ಜೀವಿತವನ್ನು ನಡೆಸಬಹುದು ಎಂಬುದಾಗಿ. ಹೌದು, ಅಂತ ಧನ್ಯತೆ ಜೀವಿತ ನಮಗೆ ಕೊಡಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 7ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸುವುದಾದ್ರೆ, ಯೆಹೋವನು ನಮ್ಮ ಸಂಗಡ ಇರಿದ್ದರೆ ನಮಗೆ ಏನೂ ಕಡಿಮೆಯಾಗಲಿಲ್ಲ ಎಂಬುದಾಗಿ. ಖಂಡಿತವಾಗಲೂ ಕೀರ್ತನ ರಚಕನ 78ನೇ ಅಧ್ಯಾಯ ಅದರ 21ರಿಂದ ಪೂರ್ತಿಯಾಗಿ ನಾವು 25ನೇ ವಚನ ಭಾಗದಲ್ಲಿ ನೋಡುವಾಗ, ದೇವರು ಸ್ವರ್ಗದಾನ್ಯವಾಗಿರುವಂತ ಆ ಒಂದು ದೇವದೂತರು ಭುಜಿಸುವಂತ ಆಹಾರವನ್ನು ತನ್ನ ಮಕ್ಕಳಿಗೆ ಕೊಟ್ಟರೂ ಕೂಡ ಅವರ ಗುಣಗುಟ್ಟಕ್ಕೆ, ಅವರ ಪರಿಸ್ಥಿತಿಗಳಲ್ಲಿ ದೇವರನ್ನು ದೂಷಿಸುವಂಥದ್ದು ನಿಲ್ಲಲಿಲ್ಲ. ನಾವು ಪರಿಸ್ಥಿತಿಗಳಲ್ಲಿ ಯಾವಾಗ ನಾವು ದೂಷಿಸುವುದಕ್ಕೆ ಪ್ರಾರಂಭ ಮಾಡ್ತೇವೆ, ಪರಿಸ್ಥಿತಿಗಳಲ್ಲಿ ನಾವು ಅಸಹಾಯಕರಾಗಿದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ತೇವೆ, ದೇವರ ಪ್ರಸನ್ನತೆ, ಅವರ ಇರುವಿಕೆ ದೂರವಾಗಿ ಕಾಣುವಂಥದ್ದಾಗಿದೆ. ಮೋಶೆ ಇದನ್ನೇ ಮಾಡ್ತಾನೆ. ಯಾವಾಗ ಕೆಂಪು ಸಮುದ್ರವು ಅದು ಇಬ್ಬಾಗವಾಗಿ ನಡೆಯಲ್ಪಟ್ಟಾಗಲೂ ಕೂಡ ಅನೇಕರು ಹೇಳಿದ್ರು, ಹಿಂದೆ ಫರೋನ ಸೈನ್ಯ, ಮುಂದೆ ದಡಮೀರಿ ಹರಿತಾ ಇರುವಂತ ಸ್ಥಿತಿ, ನಾನು ಏನ್ ಮಾಡ್ಬೇಕೆಂಬುದಾಗಿ ಜನರೆಲ್ಲರೂ ಗುಣಗುಟ್ಟುವಾಗ ನಾನು ನೋಡ್ತೇವೆ, ಮೋಶೆ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಅವರ ಸಂಗಡವಿದ್ದು ಮಾರ್ಗ ಮಾಡಿದನೆಂಬುದಾಗಿ ನೋಡ್ತೇವೆ. ಒಣ ನೆಲದ ಮೇಲೆ ಅವರನ್ನು ನಡೆಯುವಂತೆ ಮಾಡಿದಂಥ ದೇವರನ್ನ ಈಗಲೂ ಕೂಡ ಆಹಾರ ಸಿಕ್ಕದೇ ಇರುವಾಗ ಅವರು ಗುಣಗುಟ್ಟುತ್ತಾ ಇದ್ದಾರೆ. ನಾವು ಮುಂದೆ ನೋಡುವುದಾದ್ರೆ 16ನೇ ಅಧ್ಯಾಯ ವಿಮೋಚನ ಕಾಂಡಕ್ಕೆ ಬರುವಾಗ, ಜನರೆಲ್ಲರೂ ಹಸಿವೆಯಿಂದ ಇರುವಾಗ ಅಲ್ಲಿಯೂ ಕೂಡ ನೋಡ್ತೇವೆ, ನಮ್ಮನ್ನು ಈ ರೀತಿಯಲ್ಲಿ ಅಡವಿಯಲ್ಲಿ ಸಾಯಿಸೋದಕ್ಕಾಗಿ ಕರೆದುಕೊಂಡು ಬಂದ್ಯಾ ಎಂಬುದಾಗಿ ಮೋಶೆಯನ್ನು ಪ್ರಶ್ನಿಸುವಾಗ, ದೇವರಿಗೆ ತಿರುಗಿ ಪ್ರಾರ್ಥನೆ ಮಾಡುವಾಗ ದೇವರು ಮನ್ನವನ್ನು ಮತ್ತು ಅವರಿಗೆ ಬೇಕಾದಂಥ ಲಾಭಕ್ಕಿಗಳನ್ನು ಕೊಟ್ಟು ಸಂತೃಪ್ತಿ ಪಡಿಸಿದನೆಂಬುದಾಗಿ ನೋಡ್ತೇವೆ. ಹಾಗೆ ಮುಂದುವರೆದು 15ನೇ ಅಧ್ಯಾಯಕ್ಕೆ ವಿಮೋಚನೆ ಕಾಂಡಕ್ಕೆ ಬರುವಾಗ, ಅಲ್ಲಿ ಅವರಿಗೆ ನೀರಿಲ್ಲದೆ ಇರುವಂತ ಸ್ಥಿತಿಯಲ್ಲಿ ಕೂಡ ಅವರು ಮತ್ತೆ ತಿರುಗಿ ಗುಣಗುಟ್ಟುತ್ತೆ
ಯಾವಾಗ ನಾವು ಗುಣಗುಡ್ತೇವೆ ನಿಜವಾಗಲೂ ಅದು ಒಂದು ಶಾಪಕ್ಕೆ ತಿರುಗಿಸಲ್ಪಡುವಂಥದ್ದಾಗಿದೆ. ದೇವರನ್ನು ದೂಷಿಸಬಾರದೆಂಬುದಾಗಿ ಇಸ್ರಾಯೇಲರ ಕಟ್ಟಳೆಗಳು ಗೊತ್ತಿದ್ದರೂ ಕೂಡ ಅನೇಕ ರೀತಿಯಲ್ಲಿ ಅವರು ದೂಷಣೆ ಮಾಡುತ್ತಾ ದೇವರ ಒಂದು ಇರುವಿಕೆಯನ್ನು, ಪ್ರಸನ್ನತೆಯನ್ನು ಕಳ್ಕೊಳ್ತಾ ಇದ್ರು. ಹೀಗೆ ಮಾಡುವಾಗ ದೇವರೇನ್ ಮಾಡ್ತಾ ಇದ್ರು ಅಂದ್ರೆ ಒಬ್ಬೊಬ್ಬ ರಾಜನಿಗೆ, ವೈರಿಗಳಿಗೆ ಈ ಇಸ್ರಾಯೇಲರನ್ನು ಒಪ್ಪಿಸಿಕೊಡ್ತಾ ಇದ್ರು. ತಿರುಗಿ ಅವರು ಯಾವಾಗ ಮನಮರುಗಿ ದೇವರ ಹತ್ತಿರಕ್ಕೆ ಬರ್ತಾ ಇದ್ರು, ದೇವರು ಅವರನ್ನು ಸೇರಿಸಿಕೊಂಡು ಅವರಿಗಾಗಿ ಒಬ್ಬ ನಾಯಕನನ್ನ, ರಾಜನನ್ನ, ಪ್ರವಾದಿಯನ್ನ ಕೊನೆಗೆ ನೋಡ್ತೇವೆ ಯೇಸು ಸ್ವಾಮಿಯನ್ನೇ ತನ್ನ ಮಕ್ಕಳಿಗೋಸ್ಕರ ಕಳಿಸಿದನು. ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವು ನಮಗೆ ಕೊಡಲ್ಪಟ್ಟಿದೆ. ಹಾಗಿದ್ದರೆ ನಾವು ಈ ಚಿಂತೆ ಮಾಡುವುದು ಅವಶ್ಯಕತೆ ಇಲ್ಲ. ಈ ದಿವಸ ದೇವರು ನಮ್ಮ ಸಂಗಡ ಇದ್ದರೆ ಏನೆಲ್ಲ ಆಗ್ತದೆ. ಒಂದು ಪ್ರಧಾನ ಆಗಿರುವಂತ ಒಬ್ಬ ಮಂತ್ರಿಮಂಡಲದಲ್ಲಿ ಇರುವಂತ ಯಾರೇ ಆಗಿರಲಿ ನಮ್ಮೊಟ್ಟಿಗೆ ಇದ್ರೆ ಇನ್ಫ್ಲೂಯೆನ್ಸಸ್ ನಾವು ಮಾಡ್ತಾ ಇರ್ತೇವೆ. ಅವರ ಪರವಾಗಿ, ನಮ್ಮ ಪರವಾಗಿ ಅವರು ಇದ್ದಾರೆ ಎಂಬುದಾಗಿ ಹೇಳುವಾಗ ನಮಗೆ ಒಂದು ಬಲ ಇರ್ತದೆ. ಆದರೆ ಪರಲೋಕದ ಬಲ ನಮ್ಮೊಟ್ಟಿಗೆ ಕಾರ್ಯ ಮಾಡುವಾಗ ಈ ಲೋಕದ ಯಾವುದೇ ವ್ಯಕ್ತಿಗಳಾಗಿರಲಿ, ಈ ಲೋಕದ ಯಾವುದೇ ರೀತಿಯಾದಂಥ ಅಡೆತಡೆಗಳಾಗಿರಲಿ, ಸೈತಾನನ ಬಲ ನಮ್ಮನ್ನು ಪರಾಕ್ರಮಿಯಾಗಿ ದಹಿಸುವುದಕ್ಕಾಗಲಿ ಅಥವಾ ಪರಾಕ್ರಮಿಯಾಗಿ ನಮ್ಮ ಜೀವಿತಗಳನ್ನು ಜಯಿಸುವುದಕ್ಕಾಗುವುದಿಲ್ಲ. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಬಯಸಬೇಕು. ದೇವರ ಅನ್ಯೋನ್ಯತೆಯನ್ನು ಯಾವಾಗ ಕಳ್ಕೊಳ್ತೇವೆ ನಮಗೆ ನಿಜವಾಗಲೂ ನಮಗೆ ನಷ್ಟವಾಗ್ತದೆ. ಆತ್ಮ ನಷ್ಟವಾಗುವಂಥದ್ದು ಅನೇಕ ರೀತಿಯಲ್ಲಿ. ಹೊಸ ಯೆರೂಸಲೇಮಿನ ಭಾಗ್ಯವನ್ನು ದೇವರು ನಮಗೆ ಕರುಣಿಸ್ತಾನೆ ಎಂಬುದಾಗಿ ಹೇಳುವಾಗ ನಾವು ಪರಲೋಕದ ಸಂಸ್ಥಾನಕ್ಕೆ ಹೋಗುವುದಕ್ಕಾಗಿ ದೇವರು ನಮ್ಮನ್ನು ಅಲ್ಲಿಂದ ಹಿಡಿದುಕೊಂಡು ನಮ್ಮನ್ನು ನಡೆಸುತ್ತಾ ಬರುವ ಆತನಾಗಿದ್ದಾನೆ. ಮುಂದೆ ವಾಕ್ಯ ಭಾಗ ನೋಡುವುದಾದ್ರೆ, ದೇವರು ಮೊದಲನೇದಾಗಿ ದೇವರು ನಮ್ಮ ಸಂಗಡ ಇರುವುದಾದರೆ ನಮಗೆ ಯಾವ ರೀತಿಯಲ್ಲೂ ಕೂಡ ಕಡಿಮೆ ಆಗಿರುವುದಿಲ್ಲ. ಇನ್ನು ಎರಡನೇ ಸಂಗತಿ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮ ಜೀವಿತಗಳಲ್ಲಿ ನಾವೇನನ್ನು ಹೊಂದ್ಕೊಳ್ಳೆಂಬುದಾಗಿ ನೋಡುವುದಾದ್ರೆ, ಎಲ್ಲಿ ಹೋಗ್ತೀವೋ ಅಲ್ಲಿ ಜಯವೇ ಇರ್ತದೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಯುದ್ಧ ಕ್ರಮದಲ್ಲಿ ಧರ್ಮೋಪದೇಶ ಕಾಂಡ ಅದರ 2ನೇ ಅಧ್ಯಾಯ 3ನೇ ವಚನ ಭಾಗಕ್ಕೆ ನಾವು ಬರುವುದಾದರೆ, ನಮ್ಮ ಸತ್ಯವೇದಗಳನ್ನು ತಿಳಿಸುವುದಾದ್ರೆ, ಧರ್ಮೋಪದೇಶ ಕಾಂಡ ಅದರ 20ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಡ್ತಿದೆ: ನಿಮಗೆ ಕಾಳಗ ಸಮೀಪಿಸಿದಾಗ ಯಾಜಕನು ಬಂದು ಭಟರಿಗೆ, ಇಸ್ರಾಯೇಲರೇ ಕೇಳಿರಿ, ನೀವು ಈಗ ಶತ್ರುಗಳನ್ನು ಯುದ್ಧ ಮಾಡುವ ಕಾಲ ಸಮೀಪಿಸಿದಷ್ಟೇ ನೀವು ಎದೆಗೆಡಬಾರದು, ದಿಗಿಲು ಪಡಬಾರದು, ನಡುಗಬಾರದು, ಶತ್ರುಗಳಿಗೆ ಭಯಪಡಬಾರದು. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳನ್ನ ಇದ್ದು ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಎಂದು ಹೇಳಬೇಕು ಎಂಬುದಾಗಿ. ಬರೀ ಅರಿಕೆ ಮಾಡುವುದರಲ್ಲಿಯೇ ಜಯವನ್ನು ಕಂಡುಕೊಳ್ಳುವುದಕ್ಕಾಗಿ ಅನೇಕ ರೀತಿಯಲ್ಲಿ ದೇವರು ಮಾರ್ಗ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಆಗಿನ ಕಾಲದಲ್ಲಿ ರಾಜರುಗಳು ಕೂಡ ಇಸ್ರಾಯೇಲರಿಗೆ ಹಂಗೆ ಎದ್ದು ಬಂದು ಅಥವಾ ಇಸ್ರಾಯೇಲರ ವಿರುದ್ಧವಾಗಿ ಹೋರಾಡ್ತಾ ಇದ್ರು ಎಂಬುದಾಗಿ ನೋಡಿಕೊಳ್ತೇವೆ. ಆದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ವೈರಿ ಅಲ್ಲ, ಮನುಷ್ಯನಿಗೆ ವೈರಿ ಎಂಬುದಾಗಿ ನೋಡಿದರೆ ಸೈತಾನನು ಮಾತ್ರ. ಆತನು ಅಂಧಕಾರದ ಜಗತ್ತಿನಲ್ಲಿ ದೊರೆತನ ಮಾಡುವಂತ ಸ್ಥಿತಿ, ನಮ್ಮನ್ನು ಕೂಡ ಆ ಮಹಿಮೆಯ ರಾಜ್ಯಕ್ಕೆ ಸೇರಿಕೊಳ್ಳಬಾರದು ಎಂಬುದಾಗಿ ಪ್ರತಿ ಸಮಯ ಕ್ಷಣವೂ ಕೂಡ ಆತನು ಶೋಧನೆ ಮಾಡುವಂತವನಾಗಿದ್ದಾನೆ, ಶೋಧನೆಗೆ ಒಳಪಡಿಸುವಂತವನಾಗಿದ್ದಾನೆ. ಹಾಗಾದರೆ ನಮ್ಮ ಪಕ್ಷವಾಗಿ ದೇವರು ನಮ್ಮ ಸಂಗಡವಾಗಿ ಇರುವುದಾದರೆ ನಾವು ಆತ್ಮಿಕ ಯುದ್ಧವನ್ನು ಕೂಡ ಕ್ರಿಸ್ತನ ಸಹಾಯದಿಂದ ಜಯಿಸುವಂತವರಾಗಿದೆ ಎಂಬರುವಂತ ಮಾತು. ವಿಮೋಚನ ಕಾಂಡ 17ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನೋಡ್ತೇವೆ, ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ಆರೋನನು ಹೂರನ್ನು ಕೂಡ ಅಲ್ಲಿ ಅನೇಕ ರೀತಿಯಲ್ಲಿ ಮೋಶೆಗೆ ಸಹಾಯ ಮಾಡ್ತಾ ಇದ್ರು. ಯೆಹೋಶುವನು ದೊಡ್ಡ ಯುದ್ಧ ಮಾಡ್ತಾ ಇರುವಾಗ ಅಲ್ಲಿ ಹೊತ್ತು ಮುಳುಗಿದ್ರೆ ಅಲ್ಲಿ ಅಪಜಯವಾಗ್ತಾ ಇರುವಂತ ಸ್ಥಿತಿ ಇಸ್ರಾಯೇಲರಲ್ಲಿ ಕಾಣುವಾಗ ಇಲ್ಲಿ ಕೂಡ ಮೋಶೆ ತನ್ನ ಕೈಗಳನ್ನೆತ್ತಿ ಪ್ರಾರ್ಥಿಸುವಂತ ಸಮಯ. ಯಾವಾಗ ಮೋಶೆ ತನ್ನ ಕೈಗಳನ್ನೆತ್ತಿ ಪ್ರಾರ್ಥಿಸ್ತಾ ಇದ್ದನೋ ಅಲ್ಲಿ ಇಸ್ರಾಯೇಲರಿಗೆ ಜಯ ಸಿಗ್ತಾ ಇತ್ತು. ಯಾವಾಗ ಆತನ ಕೈಗಳು ಜೋಲು ಬಿದ್ದು ಕೆಳಗಡೆ ಇರಿಸಲ್ಪಡ್ತಾ ಇತ್ತು, ಇಸ್ರಾಯೇಲರು ಅಪಜಯಕ್ಕೆ ಒಳಗಾಗ್ತಾ ಇದ್ರು. ಇಂಥ ಸ್ಥಿತಿಗತಿಗಳಲ್ಲಿ ಅಲ್ಲಿ ಆರೋನನು ಹೂರನು ಮೋಶೆಯ ಕೈಗಳನ್ನು ಹಿಡಿಯುವುದಕ್ಕಾಗಿ ಎತ್ತಿಕೊಂಡು ನಿಂದುವುದಕ್ಕಾಗಿ ಸಹಾಯ ಮಾಡ್ತಾ ಇದ್ರು. ನಮ್ಮ ಜೀವಿತಗಳಲ್ಲಿಯೂ ಕೂಡ, ನಮ್ಮ ಹೋರಾಟಗಳಲ್ಲಿಯೂ ಕೂಡ ನಾವು ಆತ್ಮಿಕ ವಲಯದ ಮಕ್ಕಳೊಟ್ಟಿಗೆ ಸಂಚರಿಸುವಾಗ ನಮ್ಮ ದೇಹದ ಪರಿಸ್ಥಿತಿ ಆಗಿರ್ಬೋದು, ಮಾನಸಿಕ ಪರಿಸ್ಥಿತಿ ಆಗಿರ್ಬೋದು, ಅದನ್ನು ದೇವರ ವಾಕ್ಯದ ಸಹಾಯದಿಂದ ಎಚ್ಚರಿಸಿ ನಮಗೆ ಬಲಪಡಿಸುವಂತವರ ಸಂಗಡ ನಾವು ಚಲಿಸುವಾಗ ನಮ್ಮ ಜೀವಿತಗಳಲ್ಲಿ ನಾವು ಕ್ರಿಸ್ತನ ಸಹಾಯದಿಂದ ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಮುಂದುವರಿದು ನೋಡುವುದಾದ್ರೆ 2ನೇ ಪೂರ್ವ ಕಾಲ ವೃತ್ತಾಂತ ಅದರ 20ನೇ ಅಧ್ಯಾಯಕ್ಕೆ ಬರುವಾಗ ಸುಂದರವಾದಂಥ ಘಟನೆ ಅಲ್ಲಿ ಸಂಭವಿಸಲ್ಪಡ್ತದೆ. 4 ರಾಜರುಗಳು ಕೂಡ ಯೆಹೋಷಾಫಾಟನ ವಿರುದ್ಧವಾಗಿ ಅಲ್ಲಿ ಯುದ್ಧಕ್ಕೆ ಬರುವಂತವರಾಗಿದ್ದಾರೆ. ಈ ಯುದ್ಧಕ್ಕೆ ಬಂದಂತ ಸ್ಥಿತಿಯಲ್ಲಿ ಈ ರಾಜನಿಗೆ ತಿಳಿಯಲಿಲ್ಲ ಏನ್ ಮಾಡಬೇಕೆಂಬುದಾಗಿ. ಜನ ಸಮೂಹವೆಲ್ಲ ಸೇರಿ
ಮನುಷ್ಯರಿಂದ ಪ್ರಾಣಿಗಳಿಂದ ಹಿಡಿದುಕೊಂಡು ಎಲ್ಲರೂ ಕೂಡ ಅದನ್ನು ಗಮನಿಸ್ತಾ ಕೂತ್ಕೊಂಡಿರುವಾಗ ನೋಡುವಾಗ ದೇವರ ಪ್ರಸನ್ನತೆಯನ್ನು ಅವರು ಬಯಸಿ ಬಂದು ಅಲ್ಲಿ ನಿಂತ್ಕೊಳ್ಳುವಾಗ ದೇವರ ಆತ್ಮನು ಏಜಿನ ಮೇಲೆ ಬಂದು ಭಾಗ ಅಲ್ಲಿ ಗಮನಿಸ್ತೇವೆ. ದೇವರು ಆತನೊಟ್ಟಿಗೆ ಮಾತನಾಡಿ, ಯುದ್ಧವು ನಿಮ್ಮದಲ್ಲ, ಯುದ್ಧವು ಕರ್ತನದು. ಯುದ್ಧವನ್ನು ನೀವು ಕತ್ತಿಯಿಂದ ಜಯಿಸುವುದಿಲ್ಲ. ದೇವರು ನಿಮಗೆ 4ನೇ ದಿವಸಕ್ಕೆ ನಿಮಗೆ ಯುದ್ಧದಲ್ಲಿ ಜಯವನ್ನು ಕೊಡುವಂಥವನೆಂಬುದಾಗಿ ಹೇಳುವಾಗ ಇವರೆಲ್ಲರೂ ಬೆರಕ ತೆಗ್ಗಿನಲ್ಲಿ ಹೋಗಿ ನೋಡುವಾಗ ಅಲ್ಲಿ ಗಮನಿಸ್ತೇವೆ, ಅಲ್ಲಿ ರಾಶಿಯಾದಂಥ ಕೊಳ್ಳಿಗಳನ್ನು ಅವರು ಸಂಪಾದಿಸಿ ಬಂದರು ಎಂಬುದಾಗಿ. ಹಾಗಾದರೆ ನಮ್ಮ ಜೀವಿತಗಳಲ್ಲಿಯೂ ಕೂಡ ಯುದ್ಧದ ಪರಿಸ್ಥಿತಿಗಳೆಂಬುದಾಗಿ ನೋಡುವಾಗ ದೇವರು ಏನೆಲ್ಲ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿರ್ತಾನೆ, ಸೈತಾನನು ಅದನ್ನು ಹೊಂಚಿ ಹಾಕಿ ಅದನ್ನು ಕದ್ದುಕೊಳ್ಳಬೇಕೆಂಬುದಾಗಿ ನಾನಾ ರೀತಿಯಲ್ಲಿ ಪ್ರಯತ್ನ, ಮನುಷ್ಯರ ಮೂಲಕವಾಗಿ, ವಾಯುವಿನ ಮೂಲಕವಾಗಿ, ಪರಿಸ್ಥಿತಿಗಳ ಮೂಲಕವಾಗಿ ಆತನು ತರುವಾಗಲೂ ಕೂಡ ನಮ್ಮ ನಿರೀಕ್ಷೆ ಕರ್ತನಲ್ಲಿರುವುದಾದರೆ ಮಾತ್ರ ಇಂಥ ಆತ್ಮಿಕ ಯುದ್ಧಗಳನ್ನು ನಾವು ಕ್ರಿಸ್ತನ ಸಹಾಯದ ಮೂಲಕವಾಗಿ ಜಯಿಸುವಂತವರಾಗಿದ್ದಾರೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತಿದೆ, ನಾನು ಈ ಲೋಕವನ್ನು ಜಯಿಸುತ್ತೇನೆ, ನಿಮಗೂ ಕೂಡ ಆ ಧನ್ಯತೆಯನ್ನು ಕೊಟ್ಟಿದ್ದೇನೆ, ನೀವು ಕೂಡ ಲೋಕವನ್ನು ಜಯಿಸಬಹುದು, ನನಗಿಂತ ಮಿಗಿಲಾದ ಕಾರ್ಯಗಳನ್ನು ನೀವು ಮಾಡ್ತೀರಿ ಎಂಬುದಾಗಿ ಕ್ರಿಸ್ತನು ನಮಗೆ ಅಭಯ ಕೊಟ್ಟಂತವನಾಗಿದ್ದಾನೆ. ಹಾಗಾದರೆ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ. ನಿರೀಕ್ಷೆಯಲ್ಲಿ ದೇವರು ಅತ್ಯದ್ಭುತವಾದಂಥ ಕಾರ್ಯಗಳನ್ನು ನನ್ನ ಜೀವಿತದ ಮೂಲಕವಾಗಿ ನಡೆಸಲು ಆತನ ಶಕ್ತನಾಗಿದ್ದಾನೆ. ಇನ್ನು 2ನೇ ಸಂಗತಿ ನಾವು ನೋಡುವಾಗ, ಕರ್ತನು ನಮ್ಮ ಸಂಗಡ ಇರುವುದಾದರೆ ಯುದ್ಧ ನಮ್ಮದಲ್ಲ, ಯುದ್ಧವು ದೇವರದು, ಜಯ ನಮ್ಮದು ಎಂಬುದಾಗಿ ನೋಡ್ತೇವೆ. ಯುದ್ಧ ಮಾಡದೆ ನಾವು ಜಯ ಹೆಂಗೆ ಹೊಂದ್ತೇವೆ? ನಮಗಾಗಿ ಯುದ್ಧ ಮಾಡಲು ಕರ್ತನಿದ್ದಾನೆ. ಯಾವಾಗಲೂ ಪರಿಸ್ಥಿತಿಗಳಲ್ಲಿ ನಾವು ಯುದ್ಧ ಮಾಡುವುದು ಬೇಡ. ಯಾಕೆಂದರೆ ಕರ್ತನು ಹೇಳ್ತಾನೆ, ಆ ಯುದ್ಧದಲ್ಲಿ ನಾನು ಮಾಡುವಂಥ ಯುದ್ಧವಾಗಿದ್ದರೆ ಅದನ್ನು ನಾನು ಅನುಭವಿಸಬೇಕಾಗ್ತದೆ. ದೇವರಿಗೆ ಒಪ್ಪಿಸಿಕೊಡುವುದಾದರೆ ದೇವರು ಅದನ್ನು ಯುದ್ಧ ಮಾಡ್ತಾನೆ, ಆತ್ಮಿಕ ಯುದ್ಧವನ್ನು, ಅದರಲ್ಲಿ ಜಯವನ್ನು ನಮಗೆ ಕೊಡ್ತಾನೆ. ಆ ಜಯ ಎಂಬುದಾಗಿ ನೋಡುವುದಾದರೆ ನಿತ್ಯತ್ವಕ್ಕೆ ನಾವು ಸೇರಬಾರದು ಎಂಬುದಾಗಿರುವಂತೆ ಸಂಕಲ್ಪಗಳು ಸೈತಾನಂದಾಗಿದೆ. ಅದು ಆದಿ ಕಾಲದಿಂದಲೂ ಕೂಡ ಆತನು ವಂಚಿಸ್ತಾ ಮೋಸ ಮಾಡ್ತಾ ನಮ್ಮನ್ನು ಪಾಪದಲ್ಲಿ ಸಿಲುಕಿಸಿ ಅನೇಕ ರೀತಿಯಲ್ಲಿ ಬಂಧನದಲ್ಲಿ ಆತನು ತಳ್ಳಬೇಕೆಂಬುದಾಗಿದ್ದಾನೆ. ಆದರೆ ದೇವರು, ದೊಡ್ಡ ದೇವರು, ನಮ್ಮನ್ನು ಆ ಪರಿಸ್ಥಿತಿಗಳಿಗೆ ಒಪ್ಪಿಸುವಂಥವನಲ್ಲ. 3:16 ಯೋಹಾನ ಹೇಳ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ. ಆತನು ಒಬ್ಬನಾದರೂ ನಾಶವಾಗಬಾರದು ಎಂಬುದಾಗಿ ಆ ಸಂಕಲ್ಪದಲ್ಲಿ ಸೈತಾನನು ಯಾವಾಗಲೂ ತನ್ನ ಕಾರ್ಯ ಪ್ರವೃತ್ತಿಯಲ್ಲಿರ್ತಾನೆ. ಆತನ ಕಾರ್ಯ ಯಾವಾಗಲೂ 2ರಷ್ಟಾಗಿ ಮನುಷ್ಯನನ್ನು ನಾಶ ಮಾಡುವುದಕ್ಕಾಗಿ. ಆತ್ಮಿಕ ವಲಯದಲ್ಲಿ ದೇವರ ಸನ್ನಿಧಾನದಲ್ಲಿ ಆತನು ನಿಂತುಕೊಳ್ಳಬಾರದು, ಆ ಮಹಿಮೆಯ ರಾಜ್ಯ ಹೊಂದಿಕೊಳ್ಳಬಾರದು ಎಂಬುದಾಗಿ ಅನೇಕ ರೀತಿಯಲ್ಲಿ ಪಾಪದಲ್ಲಿ ಸಿಲುಕಿಸುವುದಕ್ಕಾಗಿ ನೋಡ್ತಾನೆ. ಆದರೆ ಮನುಷ್ಯನು ಮೊದಲನೇದಾಗಿ ನೋಡ್ತೇವೆ, ಆಯ್ಕೆಗಳನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ಯೋಚನೆ ಮಾಡ್ಬೋದು, ಆ ಒಂದು ಫಲದ ಹಣ್ಣನ್ನ, ಆ ಮರವನ್ನ ಆ ಏದೆನ್ ತೋಟದಲ್ಲಿ ಸ್ವಾಮಿ ಯಾಕೆ ಇಡಬೇಕಾಗಿತ್ತು? ಅದನ್ನು ಮನುಷ್ಯನ ಯಾಕೆ ತಿಂದು ಪಾಪದಲ್ಲಿ ಸಿಲುಕೊಳ್ಬೇಕಾಗಿತ್ತು, ಅಧೀನದಲ್ಲಿ ಬೀಳಬೇಕಾಗಿತ್ತು ಎಂಬುದಾಗಿ ನೋಡೋದಾದ್ರೆ, ದೇವರು ಆಯ್ಕೆಗಳು ನಮಗೆ ಕೊಟ್ಟಿದ್ದಾನೆ. ಈ ಆಯ್ಕೆಯಲ್ಲಿ ನನ್ನ ಆಯ್ಕೆ, ನನ್ನ ಪಾತ್ರ ಏನು? ನನ್ನ ಯುದ್ಧವು, ಪರಿಸ್ಥಿತಿಗಳು ಜಯ ಹೊಂದಬೇಕಾದರೆ ನನ್ನ ಆಯ್ಕೆ ಯಾವುದು? ನಾನು ಕ್ರಿಸ್ತನನ್ನು ಅನುಸರಿಸಿಕೊಂಡು ನಡೆಯುವಂಥದ್ದ, ಅಥವಾ ಕ್ರಿಸ್ತನಿಗಾಗಿ ಮೋರೆ ತಿರುಗಿಸಿದವನಾಗಿ ಜೀವಿಸುವಂಥದ್ದು? 3ನೇ ಸಂಗತಿಯನ್ನು ಗಮನಿಸುವುದಾದ್ರೆ, ಕೀರ್ತನೆ ರಚಕನು 23ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಅಲ್ಲಿ ವಾಕ್ಯ ಬರೆಯುತ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಕೇಡಿಗೆ ಹೆದರೆನು, ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನು. ನಿಜವಾಗಲೂ ಕೂಡ ಒಂದು ಘಟನೆ ಬರ್ತದೆ ದಾವೀದನ ಜೀವಿತದಲ್ಲಿಯೂ ಕೂಡ. ಅನೇಕ ರೀತಿಯಲ್ಲಿ ಈ ಅರಸನಾಗಿದ್ದರೂ ಕೂಡ ಆತನು ಶ್ರಮ ವಹಿಸುವಂಥದ್ದಾಗಿತ್ತು. ಆತನ ಬಾಲ್ಯದ ಅವಸ್ಥೆಯನ್ನು ನೋಡುವುದಾದರೆ, ಆತನು ಅರಣ್ಯದಲ್ಲಿರುವಾಗ ಅನೇಕ ರೀತಿಯಲ್ಲಿ ಕತ್ತಲೆಯ ಸಮಯದಲ್ಲಿ ಸಂಚರಿಸುವಾಗ ಅನೇಕ ರಚನೆ ಮಾಡಿದ್ದಾನೆ ಕೀರ್ತನೆಗಳನ್ನು. ಆತನು ಹೇಳುವಂಥ ವಾಕ್ಯ ಏನೆಂಬುದಾಗಿ ನೋಡೋದಾದರೆ, ನನ್ನ ಕುರಿಮರಿಯನ್ನು ಯಾವುದಾದ್ರೂ ಪ್ರಾಣಿಗಳು ತೆಗೆದುಕೊಂಡು ಹೋದರೆ, ಅದರ ಸಿಂಹವೇ ಆಗಿರಲಿ, ಕರಡಿಯೇ ಆಗಿರಲಿ, ಅದರ ಬಾಯಿಯನ್ನು ಬಡಿದು ಅದರ ಬಾಯಿನಿಂದ ನನ್ನ ಕುರಿಮರಿಯನ್ನು ತಕ್ಕೊಂಡು ಬರ್ತಿದ್ದೇನೆ ಎಂಬುದಾಗಿ. ಆತನು ಹೆದರ್ತಾ ಇದ್ದಿಲ್ಲ. ಯಾಕೆಂದ್ರೆ ಆತನಿಗೆ ಗೊತ್ತಿತ್ತು, ದೇವರು ನನ್ನ ಜೊತೆ ಇದ್ದಾನೆ, ನನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಇಂಥ ಒಂದು ನಂಬಿಕೆಯಿಂದಲೇ ದೇವರು ಆತನನ್ನ ಇಸ್ರಾಯೇಲರಿಗೆ ಶ್ರೇಷ್ಠ ಅರಸನನ್ನಾಗಿ ಮಾಡಿದನು ಎಂಬುದಾಗಿ ನೋಡಿಕೊಳ್ತೇವೆ. ಆತನು ನನ್ನ ಹೃದಯಕ್ಕೆ ಹತ್ತಿರವಾದನು ಎಂಬುದಾಗಿ ದೇವರು ತಾನೇ ಸ್ವತಃ ಆತನ ವಿಷಯದಲ್ಲಿ ಸಾಕ್ಷೀಕರಿಸುವಂತವನಾಗಿದ್ದಾನೆ. ಹಾಗಾದರೆ ಆತನ ಜೀವಿತದಲ್ಲಿ ಇನ್ನೊಂದು ಘಟನೆ ಪ್ರಾರಂಭಿಸ್ತದೆ. ಮಗನೇ ತನ್ನ ವಿರುದ್ಧವಾಗಿ ಎದ್ದು ಬಂದಾಗಲೂ ಕೂಡ ತನ್ನ ಒಂದು ಆಸ್ಥಾನವನ್ನು ಪಡೆದುಕೊಳ್ಳಬೇಕು, ತನ್ನ ಸ್ಥಾನವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ
ಹಾಗೆ ದಾವೀದನ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಹಿಂಸೆ ಮಾಡುವಾಗ, ತನ್ನ ಕುಟುಂಬದವರ ವಿಷಯದಲ್ಲಿ ಹಿಂಸೆ ಮಾಡುವಾಗ ಒಂದು ಸಂಗತಿ ದಾವೀದನು ಮಾಡುವಂತವನಾಗಿದ್ದಾನೆ. ದಾವೀದನು ವಿಶೇಷವಾದಂತಹ ಸಂಗತಿ ಎಂಬುದಾಗಿ ನೋಡೋದಾದ್ರೆ, ಮಗನ ವಿರುದ್ಧವಾಗಿ ಆತನು ಯುದ್ಧವನ್ನು ಕಟ್ಟಲಿಲ್ಲ, ಆದರೆ ಆತನ ಒಂದು ಪ್ರಾರ್ಥನೆ ಆಗಿತ್ತು. ಆ ಮಗನಿಗಾಗಿ ಒಂದು ವೇದ ವಾಕ್ಯವಾಗಿ ನುಡಿಯುವಂತ ಒಬ್ಬ ವ್ಯಕ್ತಿ ಇದ್ದ. ಆತನು ಅಹಿತೋಫೇಲನು ಎಂಬುದಾಗಿ ನೋಡ್ತೇವೆ. ಆತನು ಏನು ಹೇಳಿದರೂ ಕೂಡ ನಾವು ಈ ಮಗನು ಕೇಳುವಂತವನಾಗಿದ್ದಾನೆ. ಆ ಕಾಲದಲ್ಲಿ ಈ ಅಹಿತೋಫೇಲನ ಮಾತಾಗಿತ್ತು, ಒಂದು ಶಾಸನದಂತೆ ಆತನು ನುಡಿದಂಥದ್ದ ಮಾತುಗಳೇ ಅಲ್ಲಿ ನೆರವೇರುವಂಥದ್ದಾಗಿತ್ತು. ಆ ರೀತಿಯಲ್ಲಿ ಇರುವಂತ ವ್ಯಕ್ತಿ ಆ ಮಗನಿಗೆ ತಂದೆಗೆ ವಿರುದ್ಧವಾಗಿ ಮಗನನ್ನು ಎತ್ತು ಕಟ್ಟುವಾಗ ದಾವೀದನ ಒಂದು ಪ್ರಾರ್ಥನೆ ಏನಾಗಿತ್ತು ಎಂಬುದಾಗಿ ನೋಡುವಾಗ, ಅಹಿತೋಫೇಲನ ಪ್ರಾರ್ಥನೆಯನ್ನು, ಆತನ ಒಂದು ಆಲೋಚನೆಗಳನ್ನು ನಿರರ್ಥಕಪಡಿಸಿ ಎಂಬುದಾಗಿರುವಂಥ ಪ್ರಾರ್ಥನೆ. ಈ ಚಿಕ್ಕ ಪ್ರಾರ್ಥನೆ ದೇವರು ಕೇಳಿ ಆ ಅಹಿತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸಿದ್ರಿಂದ ಮಗನು ತಂದೆಯ ವಿರುದ್ಧವಾಗಿ ದಂಗೆ ಏಳುವುದನ್ನು ನಿಲ್ಲಿಸಪಟ್ಟನು ಎಂಬುದಾಗಿ ನೋಡಿಕೊಳ್ತೇವೆ. ನಿಜವಾಗಲೂ ಕೂಡ ದೇವರು ನಮ್ಮ ಸಂಗಡ ಇರುವುದಾದರೆ ಮೊದಲಾಗಿ ನಾವು ಗಮನಿಸ್ತೇವೆ, ನಾವು ಏನು ಕಡಿಮೆ ಇಲ್ಲದವರಾಗಿರ್ತೇವೆ. ಎರಡನೇದಾಗಿ ನಮಗೆ ಎಲ್ಲಿ ಹೋದರೂ ಕೂಡ ದೇವರು ಜಯವನ್ನೇ ಕೊಡುವಂತವನಾಗಿದ್ದಾನೆ ಮತ್ತು ದೇವರು ನಮ್ಮ ಪಕ್ಷವಾಗಿರುವುದಾದರೆ ನಮಗೆ ಹೆದರಿಕೆ ಇರುವುದಿಲ್ಲ. ಇನ್ನು ನಾಲ್ಕನೇ ಸಂಗತಿ, ದೇವರು ನಮ್ಮ ಸಂಗಡ ಇರುವುದಾದ್ರೆ ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬರುವಾಗ ಸುಂದರವಾಗಿ ಅಲ್ಲಿ ವಾಕ್ಯ ಬರೆಯಲ್ಪಡ್ತದೆ. 2ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆ ಆದನು ಎಂಬುದಾಗಿ ನೋಡಿಕೊಳ್ತೇವೆ. ದೇವರು ದೊಡ್ಡ ಒಂದು ದರ್ಶನದ ಮೂಲಕವಾಗಿ ಯೋಸೇಫನನ್ನು ಆಶೀರ್ವಾದವಾಗಿ ಇಸ್ರಾಯೇಲಲ್ಲಿ ಇಟ್ಟಾಗ, ಯಾಕೋಬನ ಜೀವಿತದಲ್ಲಿ ಮಗನಾಗಿ ಇಟ್ಟಾಗಲೂ ಕೂಡ ಅನೇಕ ಸಾರಿ ಯೋಸೇಫನು ಬಂದು ತಂದೆಗೆ ಹೇಳುವಂತವನಾಗಿದ್ದನು, ಅಣ್ಣ ತಮ್ಮಂದರಿಗೆ ಹೇಳ್ತಾ ಇದ್ದನು, ನಾನು ಇಂತಿಂಥ ಕನಸುಗಳನ್ನು ಕಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಗಮನಿಸ್ತೇವೆ ಅವರೆಲ್ಲರೂ ಆತನನ್ನು ತಿರಸ್ಕರಿಸಿದನೆಂಬುದಾಗಿ ನೋಡ್ತೇವೆ. ಆತನ ಮೇಲೆ ಉರಿಗೊಂಡು ಅಣ್ಣ ಸಹೋದರರೆಲ್ಲರೂ ಏನ್ ಮಾಡ್ತಾ ಇದ್ರು, ಆತನನ್ನ ತೆಗೆದುಕೊಂಡು ಹೋಗಿ ಮಾರಿ ಬಿಟ್ಟರು ಎಂಬುದಾಗಿ ನೋಡ್ತೇವೆ. ಆದದ್ದೆಲ್ಲ ಹಿತಕ್ಕಾಗಿಯೇ ಎಂಬುದಾಗಿ ಅಲ್ಲಿ ಬರೆಯಲ್ಪಡುವಂತ ಸಂಗತಿ. ಮುಂದುವರೆದು ನೋಡುವುದಾದರೆ ಆತನು ಮುಂದೆ ಹೋಗಿ ಐಗುಪ್ತದಲ್ಲಿ ಪ್ರಧಾನನಾಗಿ ನಿಂತುಕೊಳ್ಳುವಂತ ಸ್ಥಿತಿ. ಆತನು ಎಲ್ಲೆಲ್ಲಿ ಹೋಗ್ತಾ ಇದ್ದನು, ಪೋಟಿಫರನ ಮನೆಯಲ್ಲಿರುವಾಗ, ಸೆರೆಮನೆಯಲ್ಲಿರುವಾಗ ಸುಂದರವಾಗಿ ಬರೆಯಲ್ಪಡ್ತದೆ. ಆತನ ಎಲ್ಲೆಲ್ಲಿ ಹೋಗ್ತಾ ಇದ್ದನು, ಏಳಿಗೆ ಆಗ್ತಾ ಇದ್ದನು. ಆತನ ಏಳಿಗೆ ತನಗಾಗಿ ಮಾತ್ರವಲ್ಲ, ಆತನಿರುವಂತ ಸುತ್ತಲೂ ಪರಿಸ್ಥಿತಿಗಳಲ್ಲಿಯೂ ಕೂಡ ಏಳಿಗೆ ಕಾಣುವಂಥದ್ದು. ಪೋಟಿಫರನ ಜೀವಿತದಲ್ಲಿ ನೋಡುವುದಾದ್ರೆ ಆತನ ಮನೆ ಉದ್ಧರಿಸಲ್ಪಟ್ಟಿತ್ತು. ಸೆರೆಮನೆಯಲ್ಲಿ ಹೋಗುವಾಗ ಆ ಪಾನದಾಯಕ ಹಾಗೂ ಭಕ್ಷ್ಯಗಾರನ ಜೀವಿತದಲ್ಲಿ ಆತನು ಸತ್ಯವನ್ನೇ ನುಡಿದನು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಅಲ್ಲಿಂದಲೂ ಕೂಡ ಒಂದು ಕನಸುಗಳನ್ನು ಯೋಸೇಫನು ಆ ಒಂದು ಫರೋಹನಿಗೆ ತಿಳಿಸುವಾಗ ಆ ಒಂದು ಸೆಕೆಂಡ್ ಕಮಾಂಡ್ ಎಂಬುದಾಗಿ ಹೇಳುತ್ತೇವೆ. ನೋಡೋದಾದ್ರೆ ಫರೋಹನ ನಂತರ ಮಾತನಾಡುವುದಕ್ಕಾಗಿ, ಆ ಒಂದು ಅಧಿಕಾರವನ್ನು ಚಲಾಯಿಸುವುದಕ್ಕಾಗಿ ಯೋಸೇಫನನ್ನ ದೇವರು ಅಲ್ಲಿ ಆಶೀರ್ವಾದ ಮಾಡಿದನೆಂಬುದಾಗಿ ನೋಡಿಕೊಳ್ಳುತ್ತೇವೆ. ದೇವರು ಯೋಸೇಫನೊಟ್ಟಿಗೆ ಇದ್ದದರಿಂದ ಆತನು ಏಳಿಗೆ ಕಂಡನೆಂಬುದಾಗಿ ನೋಡ್ತೇವೆ. ಆ ಏಳಿಗೆ ಕಾಣುವಂಥದ್ರಲ್ಲಿ ದೇವರು ಎಂಥ ಆಶೀರ್ವಾದವನ್ನು ಆತನ ಜೀವಿತದಲ್ಲಿಟ್ಟಿದ್ದನೆಂಬುದಾಗಿ ನೋಡೋದಾದ್ರೆ, ತಿರುಗಿ ತನ್ನ ಮನೆಯವರಿಗೂ ಕೂಡ ಆಹಾರವನ್ನು ಕಳಿಸುವಷ್ಟು ತಿರುಗಿ ಅವರನ್ನು ಆ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಅವರೊಟ್ಟಿಗೆ ಜೀವಿಸುವಂಥದ್ದ ಆ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ. ನಮ್ಮ ಜೀವಿತಗಳಲ್ಲಿಯೂ ಕೂಡ ಅನೇಕ ಸಾರಿ ಹೇಳ್ತೇವೆ, ಎಲ್ಲಿ ಬಿಡ್ರಿ ದೇವರಿಲ್ಲ, ನಮಗೆ ಏಳಿಗೆಗಳಿಲ್ಲ, ನಮ್ಮ ಸ್ಥಿತಿಗತಿಗಳಲ್ಲಿ ಏನಿಲ್ಲ ಎಂಬುದಾಗಿ ಹೇಳ್ತೇವೆ. ನಾನು ನಿನ್ನೆ ದಿವಸ ನನ್ನ ತಾಯಿಯೊಟ್ಟಿಗೆ ಮಾತನಾಡುವಾಗ ಅವ್ರು ಹೇಳಿದ್ರು, ನಾನು 6 ತಿಂಗಳ ಹೇಗೆ ಹೋಯ್ತಲ್ಲ ಅಂತ ಕೇಳುವಾಗ, 6 ತಿಂಗಳ ದಿನ ಎಷ್ಟು ಬೇಗ ಓಡ್ತಾ ಇದೆ ಎಂಬುದಾಗಿ ಹೇಳುವಾಗ ನನ್ನ ತಾಯಿ ಯಾವಾಗಲೂ ಹೇಳ್ತಾರೆ, ನಿನ್ನೆನೂ ಕೂಡ ಅದನ್ನು ಎಚ್ಚರಿಸಿದ್ರು, ಮಗನೇ ನಿನ್ಗೆ ದಿನದ ಉರುಳುವಂಥದ್ದು ನಿನಗೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಎಲ್ಲ ಸುಖವಾಗಿರುವಾಗ ನಮಗೆ ದಿನ ಉರುಳುವಂಥದ್ದು ಗೊತ್ತಾಗುವುದಿಲ್ಲ. ಅದನ್ನೇ ಒಂದು ಹೊತ್ತು ಊಟ ಇಲ್ಲದವರ ಬಳಿಯಲ್ಲಿ ಹೋಗಿ ಕೇಳ, ಒಂದು ಕ್ಷಣ ಹೇಗೆ ಕಳಿಬೇಕು ಅವರು ಯೋಚನೆ ಮಾಡ್ತಾ ಇರ್ತಾರೆ. ನಿಜವಾಗಲೂ ನಮ್ಮ ಜೀವಿತಗಳಲ್ಲಿ ದೇವರು ಎಷ್ಟು ಭಾಗ್ಯ ಧನ್ಯತೆಯನ್ನು ಕೊಟ್ಟು ಈ ದಿವಸವೂ ಕೂಡ ನಮ್ಮನ್ನು ಬದುಕಿಸಿದ್ದಾನೆ, ಹೊಸ ಕೃಪೆಯೊಟ್ಟಿಗೆ ನಡೆಸ್ತಾ ಇದ್ದಾನೆ. ಒಂದು ಉದ್ದೇಶಕ್ಕಾಗಿ ನಮ್ಮ ಜೀವಿತಗಳನ್ನು ನಡೆಸಲ್ಪಡುವಾಗ ಈ ಉದ್ದೇಶ ಕರೆಯಲ್ಲಿ ನಾವು ನಿಂತ್ಕೊಳ್ಳುವರಾಗಿದ್ದೇವ? ಯೋಸೇಫನ ಆ ಕರೆಯಲ್ಲಿ ನಿಂತ್ಕೊಂಡ, ಬೇಡ ಅಂತ ಪೋಟಿಫರನ ಮನೆಯಿಂದ ಓಡಿ ಹೋಗ್ಬಿಡ್ಬಹುದಾಗಿತ್ತು, ಅಥವಾ ಅಣ್ಣ ತಮ್ಮದ ಗುಂಡಿಯಲ್ಲಿ ಹಾಕುವಾಗ ಅದನ್ನು ಮಾರಿ ಬಿಡುವಾಗ ಅಲ್ಲಿಂದ ಏನಾದರೂ ಮಾಡಿ ಹೋಗ್ಬಹುದಾಗಿತ್ತು. ಪರಿಸ್ಥಿತಿಗಳನ್ನ ಆತನು ತೆಗೆದುಕೊಂಡನು, ಆ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡದನು. ಏನೆಂದ್ರೆ ನನ್ನ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಯಾವಾಗಲೂ ಆತನು ತಿಳಿಕೊಂಡವನಾದ್ದರಿಂದ ಆ ಡೆಸ್ಟಿನಿ ಮುಟ್ಟುವುದಕ್ಕಾಗಿ ಸಾಧ್ಯ.
ಯೇಸು ಸ್ವಾಮಿ ಕೂಡ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದದಾಗ ನಾವು ವಿಚಾರ ಮಾಡುವುದಾದರೆ ಆತನು ಬಂದದ್ದೇ ಶಿಲುಬೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ, ಆತನು ಬಂದದ್ದೇ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ. ಹಾಗಾದರೆ ಈ ದಿವಸವೂ ಕೂಡ ತಿರುಗಿ ಆ ಪಾಪದಲ್ಲಿ ಜೀವಿಸಬೇಕ? ಯೋಸೇಫನ ಮುಂದೆ ಕಣ್ಣು ಮುಂದೆ ಎಲ್ಲವೂ ಕೂಡ ಇರುವಾಗ ದೇವರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ? ದಾವೀದನು ಹೇಳ್ತಾನೆ, ನನ್ನ ಕರುಣಾನಿಧಿಯ ನನ್ನ ದ್ರೋಹಗಳನ್ನು ಅಳಿಸಿಬಿಡು, ಕೇವಲ ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ನಿನ್ನ ತೇಜೋ ದೃಷ್ಟಿಯಲ್ಲಿ ನಾನು ಪಾಪಿಯಾಗಿದ್ದೇನೆ ಸ್ವಾಮಿ. ಇಂಥ ಅರಿಕೆಗಳನ್ನು ಮಾಡುವಾಗ ದೇವರು ಆ ಪಾಪಗಳನ್ನು ಮನ್ನಿಸುವಂತವನಾಗಿದ್ದಾನೆ. ಆ ಒಂದು ಅನ್ಯೋನ್ಯತೆ ಹೆಚ್ಚಾಗುವಂಥದ್ದಾಗಿದೆ. ದೇವರು ಯಾವಾಗಲೂ ಕ್ಷಮಿಸುವಂತವನಾಗಿದ್ದಾನೆ. ಈ ಕ್ಷಮಾಪಣೆ ಅಥವಾ ದೇವರ ಕೃಪೆ ಎಲ್ಲಿವರೆಗೂ ವಿಸ್ತರಿಸಲ್ಪಟ್ಟಿದೆ ಎಂಬುದಾಗಿ ನೋಡುವುದಾದ್ರೆ, ಯೇಸು ಸ್ವಾಮಿ ತಿರುಗಿ ತನ್ನ ಮದುವಣಿಗೆಗೋಸ್ಕರ ತಿರುಗಿ ಬರುವವರೆಗೂ ಕೂಡ ಈ ಕೃಪೆ ವಿಸ್ತರಿಸಲ್ಪಟ್ಟಿದೆ. ಹಾಗಾದರೆ ನನ್ನ ಜೀವಿತಗಳಲ್ಲಿ ಈ ದಿವಸ ಏಳಿಗೆ ಇಲ್ಲ ಎಂಬುದಾಗಿ ಹೇಳುವುದಾದರೆ, ದೇವರಿಂದ ನಾನು ದೂರವಾಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಳುವಂತ ಮೊದಲನೇ ಪ್ರಸಂಗ. ಹಾಗಾದ್ರೆ ನಾನೇನ್ ಮಾಡ್ಬೇಕು? ತಿರುಗಿ ಅನ್ಯೋನ್ಯತೆಯನ್ನು ಬಯಸಬೇಕು. ತಪ್ಪಿಯೋದ ಮಗನ ತೀರ್ಥವನ್ನು ನಾವೆಲ್ಲರೂ ಅನೇಕ ಪ್ರಸಂಗ ಕೇಳಿದ್ದೇವೆ. ಆತನಿಗೆ ಒಂದು ವಾಕ್ಯ ಬರೆಯಲ್ಪಡ್ತದೆ, ನನಗೆ ಬುದ್ಧಿ ಬಂದು ಅವನಿಗೆ ಬುದ್ಧಿ ಬಂದು ಎಂಬುದಾಗಿ ಹೇಳ್ತದೆ. ನಮ್ಮ ಜೀವಿತಗಳಲ್ಲಿ ಕೂಡ ಬುದ್ಧಿ ಬರಬೇಕು. ಯಾವುದಕ್ಕಾಗಿ? ನಾನು ತಂದೆಯನ್ನು ಸೇರಿಕೊಳ್ಳಬೇಕು. ಆಗ ಹೇಳ್ತಾನೆ, ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗ್ತೇನೆ, ನಾನು ತಂದೆ ಬಳಿಗೆ ಹೋಗಿ ಮಗನಾಗಿ ಅಲ್ಲ ಆಳಾಗಿ ನಿನ್ನ ಬಳಿಯಲ್ಲಿ ಸೇರ್ತೇನೆ ಎಂಬುದಾಗಿ ನನ್ನ ತಂದೆಯಲ್ಲಿ ವಿಜ್ಞಾಪಿಸ್ತೇನೆ ಎಂಬುದಾಗಿ ಹೇಳುವಾಗ, ದೂರದಲ್ಲಿಂದ ನೋಡಿದಂತ ತಂದೆ ಆತನನ್ನು ಸೇವಕನಾಗಿ ಅಥವಾ ವಿರೋಧಿಯಾಗಿ ನನ್ನ ಒಂದು ಆಸ್ತಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ, ಈಗ ಪೋಲು ಮಾಡಿ ಬಂದಿದ್ದಾನೆ ಎಂಬುದಾಗಿ ಶಿಕ್ಷಿಸಲಿಲ್ಲ. ಆತನನ್ನು ಅಪ್ಪಿಕೊಂಡನು ಎಂಬುದಾಗಿ ಹೇಳುತ್ತದೆ. ಆತನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ಮಟ್ಟಿದಷ್ಟಕ್ಕೆ ಆಗಿ ನೋಡುವಾಗ ಆತನ ಬಟ್ಟೆಯನ್ನು ಅಥವಾ ಆತನ ನಿಲುವಂಗಿಯನ್ನು, ಹೊಸ ನಿಲುವಂಗಿಯನ್ನು ಕೊಡ್ತಾನೆ, ಮೆಟ್ಟುಗಳನ್ನು ಕೊಡ್ತಾನೆ. ಆ ಒಂದು ಸ್ಥಾನವಾಗಿರುವಂತಹ ಮಗನ ಸ್ಥಾನವಾಗಿರುವಂತ ಆ ಮುದ್ರೆ ಉಂಗುರವನ್ನು ಕೂಡ ಕೊಟ್ಟನೆ ಎಂಬುದಾಗಿ ನೋಡಿಕೊಳ್ಳ. ಹಾಗಾದ್ರೆ ನನ್ನ ಜೀವಿತಗಳಲ್ಲಿ ಏಳಿಗೆ ಆಗಬೇಕಾದ್ರೆ ದೇವರ ಅನ್ಯೋನ್ಯತೆಯನ್ನು ಬಯಸಬೇಕು, ತಂದೆಯಲ್ಲಿ ಸೇರಿಕೊಳ್ಬೇಕು. ಇನ್ನು 5ನೇ ಸಂಗತಿಯನ್ನು ನೋಡುವುದಾದ್ರೆ, ರೋಮ 8:31 ಹೇಳ್ತದೆ, ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮ್ಮನ್ನು ವಿರೋಧಿಸುವವರು ಯಾರು? ಎದುರಿಸುವವರು ಯಾರು? ನಿಜವಾಗಲೂ ಕೂಡ ಎಲಿಷನ ಒಂದು ಜೀವಿತದಲ್ಲಿ ನೋಡುವುದಾದ್ರೆ 2ನೇ ಅರಸುಗಳು ಅದರ 6ನೇ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ ಅಲ್ಲಿ ಸುಂದರವಾಗಿ ಬರೆಯಲ್ಪಡ್ತದೆ, ಜನ ಸಮೂಹದೊಟ್ಟಿಗೆ ರಥರಥಗಳಾಗಿ ಎಲಿಷನ ವಿರುದ್ಧವಾಗಿ ದಂಗೆ ಏಳುವುದಕ್ಕಾಗಿ ನಾವು ನೋಡುವುದಾದರೆ ಅಲ್ಲಿ ಸೈನ್ಯಗಳು ಕಟ್ಟಿಕೊಂಡು ಬಂದಾಗ ಈ ಎಲಿಷನ ಒಂದು ಸೇವಕನು ಹೇಳ್ತಾ ಇದ್ದಾನೆ, ಇಂದು ಸತ್ತೇ ಹೋಗ್ತೇವೆ, ಮುಗಿತು ಪ್ರವಾದಿ, ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಜನ ಸಮೂಹವೆಲ್ಲ ಬಂದು ನಿಂತಿದೆ, ಅನೇಕ ರೀತಿಯಲ್ಲಿ ನಾವು ಸತ್ಯ ಹೋಗ್ತೇವೆ ಎಂಬುದಾಗಿ ಹೇಳುವಾಗ ಈ ವ್ಯಕ್ತಿ ಹೇಳ್ತಾನೆ, ಆತನು ಅವನೊಟ್ಟಿಗೆ ಮಾತನಾಡಿ ನಿಲ್ಲಿಸಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದೆ. ಒಂದು ಪ್ರಾರ್ಥನೆ, ನನ್ನ ಸೇವಕನ ಕಣ್ಣುಗಳನ್ನು ತೆರೆ. ಎಲಿಷನ ಈ ಪ್ರಾರ್ಥನೆ ಆ ಸೇವಕನ ಕಣ್ಣುಗಳನ್ನು ತೆರೆಯಲ್ಪಡುವಾಗ ಮೇಘದಲ್ಲಿ ಅನೇಕ ಅಗ್ನಿಮಯವಾದಂತಹ ರಥಗಳು ನಿಂತುಕೊಂಡು ಇವರನ್ನು ಸಹಾಯಿಸುವುದಕ್ಕಾಗಿ ನಿಂತಿತ್ತು. ದೇವರು ನಮ್ಮ ಪಕ್ಷವಾಗಿರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಇಂದು ನಮ್ಮ ಜೀವಿತಗಳಲ್ಲಿ ಕ್ರಿಸ್ತನನ್ನು ಅನುಸರಿಸಿ ನಡ್ತಾ ಇದ್ದೇವೆ, ದೇವರನ್ನ ಸಂಗಡ ಯಾವಾಗಲೂ ಇರುತ್ತೇನೆ ಎಂಬುದಾಗಿ ತಿಳ್ಕೊಳ್ಳುವಾಗ ನಾವು ಪಾಪದಿಂದ ದೂರವಿರ್ತೇವೆ. ಮೊದಲದಾಗಿ ಆ ಪಾಪದಿಂದ ದೂರವಿರುವುದಾದರೆ ನೋಡುವುದಾದ್ರೆ ಸೈತಾನ ನಮ್ಮನ್ನು ವಂಚಿಸುವುದಕ್ಕಾಗುವುದಿಲ್ಲ. ಆತನ ಅನೇಕ ಆಕರ್ಷಣೆಗಳನ್ನು ತೋರಿಸುವಂತವನಾಗಿದ್ದಾನೆ. ಇನ್ನು ಕೊನೆಯದಾಗಿ ನೋಡುವುದಾದ್ರೆ ಏಷಾಯ 43 ಅದರ 2 ಮತ್ತು 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಡ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ಅವು ನಿನ್ನನ್ನು ಮುಳುಗಿಸುವು, ಜ್ವಾಲೆಯು ನಿನ್ನನ್ನು ದಹಿಸದು. ನಿಜವಾಗಲೂ ಇಂಥ ವಾಗ್ದಾನ ಜೀವಿತ ನಮ್ಮದಾಗಿದೆ. ಅನೇಕ ರೀತಿಯಲ್ಲಿ ನಾವು ಜನವರಿಯಲ್ಲಿ ಮೊದಲನೇ ದಿವಸ ಆ ವಾಗ್ದಾನಗಳನ್ನು ತೆಗೆದುಕೊಂಡ್ವಿ. ಅನೇಕ ರೀತಿಯಲ್ಲಿ ಈ ವಾಗ್ದಾನದ ವಚನವು ಕೂಡ ನಮ್ಮ ಜೀವಿತಗಳಲ್ಲಿ ಬರೆಯಲ್ಪಡ್ತದೆ. ನಾವು ಈ ವಾಗ್ದಾನ ಹಿಡ್ಕೊಂಡು ಅಗ್ನಿಮಯವಾದಂಥ ಪರಿಸ್ಥಿತಿಯಲ್ಲಿ ಸ್ವಾಮಿ ಅಥವಾ ದಡಮೀರಿ ಅಥವಾ ನೋಡೋದಾದ್ರೆ ಜಲರಾಶಿಯೋಪಾದಿಯಲ್ಲಿ ನಮ್ಮ ಮೇಲೆ ಬಂದೊದಗುವಂತ ಈ ಒಂದು ಸ್ಥಿತಿಗತಿಗಳನ್ನು ನಮ್ಮಿಂದ ತೆಗೆದು ನಮ್ಮನ್ನು ಈ ಮಧ್ಯದಲ್ಲಿ ನಡೆಸುತ್ತೆ ಎಂಬುದಾಗಿ. ಕೆಲವು ವರ್ಷಗಳ ಹಿಂದೆ ಸುನಾಮಿ ಎಂಬುದಾಗಿರುವಂತಹ ದೊಡ್ಡ ಒಂದು ಡಿಸಾಸ್ಟರ್ ನಮ್ಮ ಜೀವಿತಗಳಲ್ಲಿ ನಾವು ಕಂಡೆವು. ಈ ಕೋಸ್ಟಲ್ ರೀಜನ್ಗಳಲ್ಲಿ ಕೇರಳ ಪ್ರಾಂತ್ಯದಲ್ಲಿ ಅನೇಕ ಸಾವು ನೋವುಗಳಾಯಿತು. ತಮಿಳುನಾಡುಗಳಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಕುಟುಂಬ ಅಲ್ಲಿ ಕೆಲಸ ಮಾಡ್ತಾ ಆ ಒಂದು ಯಜಮಾನ ಆ ದೋಣಿಯನ್ನು ಹತ್ತಿ ಮೀನುಗಳನ್ನ ಇಟ್ಕೊಂಡು ಬರ್ತಾ ಇದ್ದ. ಹೆಂಡತಿ ದಡದಲ್ಲಿ ಕೂತ್ಕೊಂಡು ಮೀನವನ್ನು ಮಾರುವಂತವಳಾಗಿದ್ದಳು. ಆಕೆ ತುಂಬು ಗರ್ಭಿಣಿಯಾಗಿದ್ಲು.
ಈ ಪರಿಸ್ಥಿತಿ ಇರುವಾಗ ನೋಡ್ತಾ ನೋಡ್ತಾ ಆ ತೆರೆಗಳೆಲ್ಲ ಎತ್ತರವಾಗಿ ಎಂದೆಂದೂ ನೋಡದೇ ಇರುವಂತ ಎತ್ತರ ಸ್ಥಿತಿಯಲ್ಲಿ ಬರ್ತಾ ಇರುವಂತ ಈ ತೆರೆಯನ್ನು ನೋಡಿ ಆ ದೋಣಿಯಲ್ಲಿದ್ದಂತ ಆ ವ್ಯಕ್ತಿ ಅಲ್ಲೇ ದೋಣಿ ಮುಳುಗಿ ಹೋಯ್ತು. ಇದನ್ನು ಗಮನಿಸಿದಂತ ದಡದಲ್ಲಿದ್ದಂತ ಆತನ ಹೆಂಡತಿ ಗರ್ಭಿಣಿ ತಪ್ಪಿಸ್ಕೊಳ್ಳೋದಕ್ಕಾಗಿ ಓಡ್ತಾ ಇದ್ದಾಳೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅತಿ ಹತ್ತಿರದಲ್ಲಿ ಬರ್ತಾ ಇದೆ. ಮುಂದೆ ನೋಡುದಾದ್ರೆ ಒಂದು ಅಪಾಯ ಸ್ಥಳದಿಂದ ಓಡಬೇಕು ಎಂಬುದಾಗಿರುವಾಗ ತುಂಬು ಗರ್ಭಿಣಿ ಏನ್ ಮಾಡ್ಬೇಕೆಂಬುದಾಗಿ ತೋಚದೆ ಇರುವಾಗ ಆಕೆ ಅಲ್ಲೇ ನಿಂತ್ಕೊಂಡ್ಳು. ಓಡ್ಲಿಕ್ಕೆ ಆಗ್ಲಿಲ್ಲ. ಆಕೆ ಗರ್ಭವನ್ನು ಹೊಟ್ಟೆಯನ್ನು ಇಟ್ಕೊಂಡು ಆಕೆ ಒಂದೇ ಪ್ರಾರ್ಥನೆ, ದೇವರೇ ನನ್ನನ್ನು ಕಾಪಾಡಪ್ಪ, ಯೇಸುವೇ ನನ್ನನ್ನು ಕಾಪಾಡು, ಒಂದೇ ಕೂಗು. ಅಲ್ಲಿರುವಂತ ಸಾಕ್ಷೀಕರಣವಾಗಿ ಇದು ಕೂಡ ಮೀಡಿಯಾದಲ್ಲಿ ಪ್ರಕಟವಾಗಿದೆ. ಎಲ್ಲರೂ ಕೂಡ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಆಕೆ ಹತ್ತಿರ ಬರುವಂತ ಈ ತೆರೆ ಏನಾಯ್ತಂದ್ರೆ 2 ಭಾಗವಾಗಿ ಎಡಗಡೆ ಬಲಗಡೆಯಲ್ಲಿ ಆ ತೆರೆಗಳು ಹೋದವು. ಆಕೆಯನ್ನು ತಾಕಲಿಲ್ಲ, ಒಂದು ಕೂಡ ಆಕೆ ಬಿದ್ದು ಹೋಗಲಿಲ್ಲ ಎಂಬುದಾಗಿ ಅನೇಕರು ಹೇಳ್ತಾ ಇದ್ದಾರೆ. ಅನೇಕ ಚಿಕ್ಕ ಮಕ್ಕಳಿಂದ ಪ್ರಯಸ್ಕರು ವಯಸ್ಕರು ಎಲ್ಲರೂ ಕೂಡ ಈಜು ಬರುವಂತವರು ಕೂಡ ಆ ಸಮುದ್ರದಲ್ಲಿ ಕೊಚ್ಚಿ ಹೋದರೂ ಕೂಡ ಈ ಸ್ತ್ರೀಗೆ ಏನಾಗ್ಲಿಲ್ಲ, ಆಕೆ ನಿಂತ್ಕೊಂಡಿದ್ದಳು ಎಂಬುದಾಗಿ ಆಕೆ ನಂಬಿಕೆ. ತದನಂತರದಲ್ಲಿ ಪ್ರಾರ್ಥಿಸನೆ ಆಕೆಯನ್ನು ಒಂದು ಸಾಕ್ಷಿಗಾಗಿ ಕರೆದು ಕೇಳುವಾಗ ಆಕೆ ಈ ಒಂದು ಅರಿಕೆ ಮಾಡಿದ ನಂತರ ದೇವರು ಆಕೆಗೆ ದರ್ಶನದಲ್ಲಿ ಈ ಒಂದು ವಾಕ್ಯ ತೋರಿಸಿದರಂತೆ, ನೀನು ಜಲರಾಶಿಯ ಮಧ್ಯದಲ್ಲಿ ಹಾದು ಹೋಗಾಗಲೂ ಅವು ನಿನ್ನನ್ನು ಮುಳುಗಿಸುವುದಿಲ್ಲ ಎಂಬುದಾಗಿ. ಇಂಥ ಅಭಯ ವಚನಗಳು ಸತ್ಯವೇದದಲ್ಲಿ ಅನೇಕವಿದ್ದಾಗಲೂ ಕೂಡ ನಮ್ಮ ಜೀವಿತಗಳನ್ನು ಪರಿಸ್ಥಿತಿಗಳಲ್ಲಿ ಅಳವಡಿಸಿಕೊಂಡು ದೇವರು ನಮಗಾಗಿದ್ದಾನೆ, ದೇವರು ನನ್ನ ಸಂಗಡವಿದ್ದಾನೆ ಎಂಬುದಾಗಿ ನಾನು ಯಾವಾಗ ಹೇಳ್ತೇನೋ ನಿಜವಾಗಲೂ ದೇವರು ನಮ್ಮ ಜೀವಿತಗಳಲ್ಲಿ ವ್ಯತ್ಯಾಸಗಳನ್ನು ತರುವಂತವನಾಗಿದೆ. ಹಾಗಾದ್ರೆ ಕೇಳಿದಂಥ ಸಂಗತಿಗಳಲ್ಲಿ ದೇವರು ನಮ್ಮ ಸಂಗಡ ಇರುವುದಾದರೆ ನಾವು ಕಡಿಮೆ ಇರುವುದಿಲ್ಲ, ನಮಗೆ ಜಯವಿರುತ್ತದೆ, ಹೆದರಿಕೆ ಇರುವುದಿಲ್ಲ, ಮತ್ತು ಜಲರಾಶಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನಮ್ಮನ್ನು ದೇವರು ಕಾಯುವಾತನಾಗಿದ್ದಾನೆ. ಮತ್ತು ಯೋಸೇಫನ ರೀತಿಯಲ್ಲಿ ನಮ್ಮನ್ನು ಪರಿಸ್ಥಿತಿಗಳಲ್ಲಿ ಏಳಿಗೆಗಾಗಿ ತರುವಂತವನಾಗಿದ್ದಾನೆ. ಮತ್ತು ರೋಮ 8:31 ಪ್ರಕಾರ ನಾವು ಗಮನಿಸುವಂತವರಾಗಿದ್ದರೆ ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವರು ಯಾರು? ನಿಜವಾಗಲೂ ಇಂಥ ದೊಡ್ಡ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ, ನನ್ನ ಹೃದಯದಲ್ಲಿ ಇರುವುದಕ್ಕಾಗಿ ಆತನು ಸಿದ್ಧನಿದ್ದಾನೆ. ಇಂದು ನಾನು ಆತನೊಟ್ಟಿಗೆ ಇರುವುದಕ್ಕಾಗಿ, ನಾನು ಆತನ ಸಂಗಡ ಜೀವಿಸುವುದಕ್ಕಾಗಿ, ಚಲಿಸುವುದಕ್ಕಾಗಿ ಸಿದ್ಧನಿದ್ದೇನೆ ಎಂಬ ಪ್ರಶ್ನೆಯೊಟ್ಟಿಗೆ ನಮ್ಮ ಶಿರಗಳನ್ನು ಭಾಗಿಸೋಣ. ಈ ಧ್ಯಾನವನ್ನು ಮುಕ್ತಾಯ ಮಾಡೋಣ. ದೇವರೇ ಕರ್ತನೆ, ನಿನಗೆ ಸ್ತೋತ್ರಗಳು ಸ್ವಾಮಿ. ಕೇಳಿದಂಥ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿದೆ, ಅದಕ್ಕಾಗಿ ಸ್ತೋತ್ರ. ಮನುಷ್ಯರ ಸಂಕಲ್ಪಗಳು ಅನಾದಿಯಿಂದಲೇ ಕೆಟ್ಟದವು, ಆದರೂ ಕೂಡ ಅದರ ಹೃದಯದಲ್ಲಿ ನೀನು ಇರುವುದಕ್ಕಾಗಿ ಬಯಸಿದ್ರ. ಹೃದಯ ಎಲ್ಲದಕ್ಕಿಂತ ವಂಚಿತ. ಹೌದು ಸ್ವಾಮಿ, ಈ ಹೃದಯವನ್ನು ಸರಿಪಡಿಸಿಕೊಳ್ಳುವಂತ ಇನ್ನೊಂದು ಸಂಗತಿ, ಇನ್ನೊಂದು ದಿನವನ್ನು ವಿಸ್ತರಿಸಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಜೊತೆ ಜೀವಿಸ್ತೇವೆ ಎಂಬುದಾಗಿ ಹೇಳ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಬದುಕಿದರು ಕ್ರಿಶ್ಚನಿಗಾಗಿ, ಸತ್ತರು ಕ್ರಿಶ್ಚನಿಗಾಗಿ, ನಿನ್ನ ಸಂಗಡಲೇ ಎಂಬುದಾಗಿ ಅನೇಕ ವಾಗ್ದಾನಗಳನ್ನು ಮಾಡಿದ್ದೇವೆ ರಾಜ. ಆದರೂ ಈ ದಿವಸ ಇನ್ನೊಂದು ಆವರ್ತಿ ನಮ್ಮ ಜೀವಿತಗಳಲ್ಲಿ ನಿನ್ನ ಕೃಪೆಯನ್ನು ವಿಸ್ತರಿಸಿ ಈ ಪ್ರಶ್ನೆ ಹಾಕಿಕೊಳ್ಳುವಂತ ನನ್ನ ಮನಸ್ಸಿಗೆ ಕರ್ತನೆ, ನಾನು ನಿನ್ನ ಸಂಗಡ ಇರುವುದಕ್ಕಾಗಿ ಸಿದ್ಧನಿದ್ದೇನೆ ಅಪ್ಪ ಸ್ವಾಮಿ. ಇಂಥ ತೀರ್ಮಾನ ಯಾರೆಲ್ಲ ಮಾಡಿದ್ದಾರೋ ಸ್ವಾಮಿ, ಅವ್ರ ಜೀವಿತದಲ್ಲಿ ನೀನು ಕಾರ್ಯ ಮಾಡು, ನೀನು ಮಹಿಮೆ ಹೊಂದು ಕರ್ತನೆ. ತಿರುಗಿ ನೀನು ಬರುವವರೆಗೂ ಕರ್ತನೆ ಈ ಒಂದು ಓಟವನ್ನು ಸ್ಥಿರಚಿತ್ತದಿಂದ ಓಡುವಂತೆ, ನಿನ್ನ ಸಂಗಡವೇ ಜೀವಿಸುವಂತೆ ನಮ್ಮ ಹೃದಯ ಮನಸ್ಸುಗಳನ್ನು ಸಿದ್ಧಪಡಿಸು. ಎಲ್ಲಾ ಮಹಿಮೆ ನಿನಗೆ ಸ್ವಾಮಿ. ಯೇಸು ಕರ್ತನ ಬಲವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ತಂದೆ, ಆಮೇಲೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 145ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 145. ಕ್ರಿಸ್ತ ನಿನ್ನ ಭಕ್ತರನ್ನ ಪ್ರೀತಿಯಿಂದ ಆಳಿಕೋ, ಪ್ರೀತಿಯಲ್ಲಿ ಸಭೆಯನ್ನ ಪೂರ್ಣಪಡಿಸಿಕೋ. ಕ್ರಿಸ್ತ ನಿನ್ನ ಭಕ್ತರನ್ನು ಪ್ರೀತಿಯಿಂದ ಆಳಿಕೋ, ಪ್ರೀತಿಯಾಲೆ ಸಭೆಯನ್ನು ಪೂರ್ಣ ದೃಢಪಡಿಸೋ. ನಿನ್ನ ಪ್ರೀತಿ ಸಭೆಯನ್ನು ಐಕ್ಯದೊಳಗಿಡಲಿ, ಅಹಂಕಾರ ವೇಲವನ್ನು
ಅದು ಸೋತು ಬಿಡಲಿ ನಿನೆ ಪ್ರೀತಿಯಿಂದ ಪ್ರಜೆಯೆಲ್ಲ ತುಂಬಲಿ ಭಕ್ತರೊಂದ ವೇದಿಯಿಂದ ಪ್ರೀತಿ ಜ್ವಾಲೆ ಏಳಲಿ. ನಾವೆಲ್ಲರೂ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡೋಣ. ನಂತರ ಸಹೋದರ ಡ್ಯಾನಿಲ್ ಅವರು ನಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸು ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಎಲ್ಲ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ. ಆಮೇನ್. ನಾವು ಎದ್ದು ನಿಂತುಕೊಂಡು ಕರ್ತನ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪವಿತ್ರಾತ್ಮ ದೇವರೇ ನಿನ್ನ ಅನ್ಯೋನ್ಯತೆ, ಸಹವಾಸ, ಸಂಗಡ ನಡೆಸುವಿಕೆ ಕೆಲವಂಥ ವಾಕ್ಯದೊಟ್ಟಿಗೂ ಈ ದಿವಸ ನಡೆಯುವಂಥ ಸಬ್ಬತ್ ಆರಾಧನೆ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಆಮೇನ್. ನಡಿಸೇನ ಯೇಸು ಗಾತ ಲೋಕಾರಣ್ಯತೆಯೋ ನೀನೇ ಶಕ್ತ ನಾನಶಕ್ತ ದಾಟಿಸೈಸ್ವ ಹಸ್ತದು ಜೀವಾದಾನ ತೇನೆ ಸೇನ ತೃಪ್ತಿ ಗೋಳಿಸು.